Hi, hello, Namaskara. Welcome to Dr. Rajkumar Civil Service Academy, Bengaluru. So, I am Giridhar Pooja. I am the renowned faculty for the Ethics, Integrity, Aptitude, GS4 paper. So, today, we are going to discuss about the 2024-25 Ethics, Integrity, Aptitude paper na ನಾವು ಡಿಸ್ಕಸ್ ಮಾಡೋಣ ಮತ್ತು ಅನಲೈಸ್ ಮಾಡೋಣ ಮತ್ತು ಯಾವ ರೀತಿಯಾಗಿ ಕ್ವಶನ್ಸ್ ಬಂದಿದೆ ಮತ್ತು ಅದನ್ನು ಅಪ್ರೋಚ್ ಆಗಿದೆ, ಯಾವ ಥರ ಎಷ್ಟು ಡೈಮೆನ್ಷನ್ಸ್ ಇದೆ, ಯಾವ ಡೈಮೆನ್ಷನಲ್ಲಿ ಆನ್ಸರ್ ಅಂತ ಬರೀಬೇಕು, ಯಾವ ಅಪ್ರೋಚ್ನಲ್ಲಿ ಬರೀಬೇಕು, ಸೊ ಅದರದ್ದು ಇಂಟ್ರೊಡಕ್ಷನ್ ಹೇಗಿರಬೇಕು, ಬಾಡಿ ಹೇಗಿರಬೇಕು, ಕನ್ಕ್ಲೂಷನ್ ಹೇಗಿರಬೇಕು, ದ ವೇ ಆಫ್ ರೈಟಿಂಗ್ ಆನ್ಸರ್ಸು, ಈ ಎಲ್ಲ ಅಪ್ರೋಚಸ್ನ ಕೂಡ ಈ ಒಂದು ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಫಸ್ಟ್ ಪ್ರಶ್ನೆ, ದ ರೋಲ್ ಆಫ್ ಎಮೋಷನಲ್ ಇಂಟೆಲಿಜೆನ್ಸ್ ಇನ್ ಅ ಸ್ಪೋರ್ಟ್ಸ್ ಫೋಕಸಿಂಗ್ ಆನ್ ಇಟ್ಸ್ ಇಂಪಾರ್ಟೆನ್ಸ್ ಇನ್ ಹ್ಯಾಂಡ್ಲಿಂಗ್ ಪ್ರೆಷರ್, ಟೀಮ್ ವರ್ಕ್ ಆ್ಯಂಡ್ ಲೀಡರ್ಶಿಪ್ ಅಂತಿದೆ. ಅಂದರೆ ತಂಡ ಕಾರ್ಯ, ಒತ್ತಡವನ್ನು ನಿಭಾಯಿಸುವಲ್ಲಿ ತಂಡ ಕಾರ್ಯ ಮತ್ತು ನಾಯಕತ್ವ ಇವುಗಳಿಗೆ ಸಂಬಂಧಪಟ್ಟಂತೆ ರೋಲ್ ಆಫ್ ಎಮೋಷನಲ್ ಇಂಟೆಲಿಜೆನ್ಸ್ ಅಂತ ಕೇಳಿದ್ದಾನೆ. ದಟ್ ನಾವು ಕ್ಲಾಸಲ್ಲಿ ತುಂಬ ಸಲ ಡಿಸ್ಕಷನ್ ಮಾಡಿರ್ತೀವಿ. ಎಮೋಷನಲ್ ಇಂಟೆಲಿಜೆನ್ಸ್ ಹೇಳಬೇಕಾದ್ರೆ ನಾನು ಮಲ್ಟಿ ಡೈಮೆನ್ಷನಲಿ ಎಮೋಷನಲ್ ಇಂಟೆಲಿಜೆನ್ಸ್ನ ನಾವು ಡಿಸ್ಕಷನ್ ಮಾಡಿದ್ದುಂಟು. ಈ ಸಲ ಪ್ರಶ್ನೆ ಪತ್ರಿಕೆಯಲ್ಲಿ ಮೋರ್ ದೆನ್ 70% ಕ್ವಶನ್ಸು ನಾವು ಕ್ಲಾಸ್ ರೂಮಲ್ಲಿ ಡಿಸ್ಕಷನ್ ಮಾಡಿರ್ತಕ್ಕಂಥ ಕಂಟೆಂಟ್ ಮೇಲೆ ಬಂದಿದೆ. ವಾಟ್ ಆರ್ ದ ಟಾಪಿಕ್ಸ್ ವಿ ಡಿಸ್ಕಸ್ ಇನ್ ದ ಕ್ಲಾಸ್ ರೂಮ್ ಬೇಸ್ಡ್ ಆನ್ ಆಲ್ ದೋಸ್ ಕಂಟೆಂಟ್ ಆ್ಯಂಡ್ ಟಾಪಿಕ್ಸ್ ಓನ್ಲಿ ದ ಕ್ವಶನ್ಸ್ ವರ್ ಆಸ್ಕ್ಡ್ ಇನ್ ದ KPSC. ಆ್ಯಂಡ್ ದ್ಯಾಟ್ ಯಾರು ಈಗ ಆಲ್ರೆಡಿ ಪ್ರೀವಿಯಸ್ ಇಯರ್ದು UPSC ಕ್ವಶನ್ ಪೇಪರ್ ನೋಡಿದಿರಿ, ಆಲ್ಮೋಸ್ಟ್ ಆಲ್ ಹಿಂದೆ ಬಂದಿರತಕ್ಕಂಥ UPSC ಓಲ್ಡ್ ಕ್ವಶನ್ ಪೇಪರ್ನಲ್ಲಿರುವಂಥ ಕ್ವಶನ್ಗಳನ್ನೇ ಇಲ್ಲಿ ಕೇಳಲಾಗಿದೆ. ಇಲ್ಲಿ ಯಾವುದೇ ಕ್ರಿಯೇಟಿವಿಟಿ ಏನಿಲ್ಲ. ಸೊ ಎಲ್ಲನೂ ಕಾಪಿ ಪೇಸ್ಟ್ ಯಥಾವತ್ತಾಗಿ ಹಿಂದೆ ಬಂದಿರತಕ್ಕಂಥ ಪ್ರಶ್ನೆಗಳನ್ನು ಕೇಳಿದರೆ ಸ್ವಲ್ಪ ಶಬ್ದಗಳ ಸ್ಥಾನಪಲ್ಲಟ ಆಗಿದೆ ಬಿಟ್ಟರೆ ಇನ್ನು ಉಳಿದಂಥ ಎಲ್ಲ ಪ್ರಶ್ನೆಗಳು ಕೂಡ ಹಿಂದಿನ ಒಂದು UPSC ಪ್ರಶ್ನೆ ಪತ್ರಿಕೆಗಳಿಂದ ಬಂದಿರತಕ್ಕಂಥ ಪ್ರಶ್ನೆಗಳು ಇದ್ದಾವೆ. ಎಲ್ಲರೂ ಅಂದ್ಕೊಂಡಿದ್ರು ಈ ಸಲ ಕೇಸ್ ಸ್ಟಡೀಸ್ ಬರಲ್ಲ ಅಂತ ಅಂದ್ಕೊಂಡಿದ್ರು. ಯಾಕಂದರೆ ಕಳೆದ ಒಂದು 3 ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಸ್ ಸ್ಟಡೀಸ್ ಬಂದಿರಲಿಲ್ಲ. 2014 24 ಅಂದರೆ 10 ವರ್ಷದಲ್ಲಿ KPSC ಮಾಡಲಾರ್ದಂಥ ಒಂದು ರೆವಲ್ಯೂಷನ್ ಈ ಒಂದು ಕ್ವಶನ್ ಪೇಪರ್ನಲ್ಲಿ ಮಾಡಿದೆ. 50% ಮಾರ್ಕ್ಸಿಗೆ 120 ಮಾರ್ಕ್ಸ್ಗೆ ಈ ಸಲ ಕೇಸ್ ಸ್ಟಡೀಸ್ ಬಂದಿದೆ. 6 ಕೇಸ್ ಸ್ಟಡಿಗಳನ್ನು ಕೇಳಿದ್ದಾನೆ. ಸೊ ಉಳಿದಂಥ 120 ಮಾರ್ಕ್ಸ್ಗೆ ಥೆರಾಟಿಕಲ್ ಕ್ವಶನ್ಸ್ ಕೇಳಿದ್ದಾನೆ. ನಿಮಗೆಲ್ಲ ಗೊತ್ತಿದೆ ಇಲ್ಲಿ ಕ್ವಶನ್ಸ್ ಹೆಂಗಿರ್ತವೆ ಅಂತಂದರೆ ಕಾನ್ಸೆಪ್ಚುವಲ್ ಕ್ಲಾರಿಟಿ ಇರ್ತಕ್ಕಂಥ ಕ್ವಶನ್ಸ್ ಇರ್ತದೆ. ಆ್ಯಂಡ್ ಥೆರಾಟಿಕಲ್ ಪಾರ್ಟಿಗೆ 130 ಮಾರ್ಕ್ಸ್ ಇದೆ. ಆ್ಯಂಡ್ ಕೇಸ್ ಸ್ಟಡೀಸ್ ಏನಿದೆ ಎಲ್ಲ ಪ್ರಾಕ್ಟಿಕಲ್. ಸೊ ಆ ಪ್ರಾಕ್ಟಿಕಲ್ ಇರ್ತಕ್ಕಂಥ ಕೇಸ್ ಸ್ಟಡೀಸ್ಗೆ 120 ಮಾರ್ಕ್ಸ್ ಇದೆ. ಒಂದೊಂದು ಕೇಸ್ ಸ್ಟಡಿಗೆ ಮಿನಿಮಮ್ 250 to 300 ವರ್ಡ್ಸಲ್ಲಿ ಬರೀಬೇಕು. ಅದಕ್ಕೆ 20 ಮಾರ್ಕ್ಸ್ ಇದೆ. 150 ವರ್ಡ್ಸಲ್ಲಿ ಬರೀಬೇಕು. ಇದು ಥೆರಾಟಿಕಲ್ ಇರ್ತಕ್ಕಂಥದ್ದು, ಕಾನ್ಸೆಪ್ಚುವಲ್ ಕ್ಲಾರಿಟಿ ಇರ್ತಕ್ಕಂಥದ್ದು. ಇದರಲ್ಲಿ ಏನಿದೆ, ಕೆಲವೊಂದು ಡೈರೆಕ್ಟ್ ಕ್ವಶನ್ಸ್ ಕೇಳಿದಾನೆ, ಕೆಲವೊಂದು ಅಪ್ಲೈಡ್ ಕೇಳಿದಾನೆ, ಇನ್ನು ಕೆಲವೇನು ಕೇಳಿದಾನೆ ಕಾನ್ಸೆಪ್ಚುವಲ್ ಕ್ಲಾರಿಟಿ ಅಂದರೆ ಪರಿಕಲ್ಪನಾತ್ಮಕ ಪ್ರಶ್ನೆಗಳು, ಓಕೆ, ಇನ್ನು ಕೆಲವು ಅನ್ವಯಿಕ ಪ್ರಶ್ನೆಗಳು. ಸೊ ಒಂದು ಈ ಕಾನ್ಸೆಪ್ಟನ್ನು ತಗೊಂಡು ಬೇರೆ ಕಡೆ ಅದನ್ನ ಅಪ್ಲೈ ಮಾಡಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು. ಸೊ ಈ ಎಲ್ಲ ಒಂದು ಮಲ್ಟಿಪಲ್ ಆ್ಯಂಗಲ್ಸ್ನ, ಮಲ್ಟಿಪಲ್ ಡೈಮೆನ್ಷನ್ಸ್ನ ನಾವು ಕ್ಲಾಸ್ ರೂಮಲ್ಲಿ ಆಲ್ರೆಡಿ ಡಿಸ್ಕಷನ್ ಮಾಡಿರ್ತೀವಿ. ಸೊ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತಕ್ಕಂಥ ಈ ಒಂದು ಕೆಲವೊಂದು ಪ್ರಶ್ನೆಗಳನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಇದನ್ನು ಯಾವ ರೀತಿ ನಾವು ಸಾಲ್ವ್ ಮಾಡ್ಬೋದು ಏನು ಅಂತೇಳಿ. ಫಸ್ಟು ಇಲ್ಲಿ ಕ್ವಶನ್ನ ಅರ್ಥ ಮಾಡ್ಕೊಂಡಂದರೆ, ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡ್ರೆ ಅವನು ಯಾವುದೇ ರೀತಿ ಪ್ರಶ್ನೆ ಕೇಳಿದ್ರು ಕೂಡ ನಾವು ಆನ್ಸರ್ನ ಬರಿಬೋದು. ಅಂದರೆ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟು. ಇಲ್ಲಿ ಏನಿದೆ ಅಂತಂದರೆ ಫಸ್ಟ್ ಬಂದು ನಮಗೆ ಕ್ವಶನ್ ಅಂದರೆ ಆನ್ಸರ್ನ ಬರಿಬೇಕಾದಾಗ ಮೊದಲು ಕಾನ್ಸೆಪ್ಟ್ ಏನಿದೆ ಅದರದ್ದು ಬೇಸಿಕ್ ಮೀನಿಂಗ್ ಗೊತ್ತಿರಬೇಕು. ಎರಡನೇದ್ದು, ಸಾಧ್ಯ ಆದರೆ ಯಾರಾದರೂ ಹೇಳಿರ್ತಕ್ಕಂಥ ಕೊಟೇಶನ್ಸ್ ಇದ್ದರೆ ಒಂದು ಕೊಟೇಶನ್ ಅಂತಿದ್ರೆ ಸಾಕು, ಒಂದು ಮೀನಿಂಗು, ಒಂದು ಕೊಟೇಶನ್. ಮೂರನೇದು, ಓಕೆ, ಅದಕ್ಕೆ ಸಂಬಂಧಪಟ್ಟಂಥ ಡೆಫಿನೇಷನ್, ಯಾರಾದರೂ ಹೇಳಿರ್ತಕ್ಕಂಥ ಒಂದು ಡೆಫಿನೇಷನ್ ಏನಾದರೂ ಗೊತ್ತಿತ್ತು ಅಂತಂದರೆ ಸೂಪರ್, ಓಕೆ, ಅದು ಕೂಡ ಒಂದು ವ್ಯಾಲ್ಯೂಡೇಷನ್ ಆಗುತ್ತೆ. ಮೂರನೇದು. ನಾಲ್ಕನೇದು, ಈಗ ನನಗೆ ಕೊಟೇಶನ್ ಗೊತ್ತಿಲ್ಲ ಅಂದರೆ ಯಾರಾದರೂ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಗೊತ್ತಿದ್ರು ಕೂಡ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಎ ಲಾಟ್. ಅಂದರೆ ನಾವು ಈ ಒಂದು ಇಂಟ್ರೊಡಕ್ಟರಿ ಪಾರ್ಟ್ ಬರಿಬೇಕಾದರೂ ಅಥವಾ ಕನ್ಕ್ಲೂಷನ್ ಪಾರ್ಟ್ ಬರಿಬೇಕಾದಾಗ ಅಥವಾ ಸಾಂದರ್ಭೋಚಿತವಾಗಿ ನಾವೇನಾದರೂ ಬರಿಬೇಕಾದಾಗ ಈ ಕೊಟೇಶನ್ಸು, ಸ್ಟೇಟ್ಮೆಂಟ್ಸು, ಸೇಯಿಂಗ್ಸು ನಮಗೆ ತುಂಬ ಹೆಲ್ಪ್ ಆಗ್ತದೆ. ಸೊ ಅವು ಯಾರು ಕೊಟ್ಟಿರೋ ಆಗಿರಬೇಕು ಅಂತಂದರೆ ಅವು ಗ್ರೇಟ್ ಫಿಲಾಸಫರ್ಸ್ ಕೊಟ್ಟಿರಬೇಕು, ಇಲ್ಲ ಗ್ರೇಟ್ ಅಡ್ಮಿನಿಸ್ಟ್ರೇಟರ್ಸ್ ಕೊಟ್ಟಿರಬೇಕು. ಅಂದರೆ ಜಗತ್ತಿನ ನಾಯಕರು ಕೊಟ್ಟಿರ್ತಕ್ಕಂಥ, ಮಹಾನ್ ನಾಯಕರು, ವರ್ಲ್ಡ್ ಲೀಡರ್ಸ್ ಕೊಟ್ಟಿರ್ತಕ್ಕಂಥದ್ದು, ಅಥವಾ ಮಾರಲ್ ಥಿಂಕರ್ಸ್ ಹೇಳಿರ್ತಕ್ಕಂಥದ್ದು, ಸೋಷಿಯಲ್ ರಿಫಾರ್ಮರ್ಸ್, ಅಂಥ ವ್ಯಕ್ತಿಗಳು ಹೇಳಿರ್ತಕ್ಕಂಥ ಸ್ಟೇಟ್ಮೆಂಟ್ಗಳನ್ನು, ಕೊಟೇಶನ್ಗಳನ್ನು ಇಲ್ಲಿ ಬಳಸಬೇಕು. ಹೌದಾ? ಮತ್ತು ನಮಗೆ ಗೊತ್ತಿರತಕ್ಕಂಥ 4 ಲೈನಿನ ಪ್ರಾಸಬದ್ಧ ಕವನವನ್ನು ಬರೆದು ಆನ್ಸರ್ನ ಬರಿಬಾರ್ದು. ಅಂದರೆ ಅವು ಮಹನೀಯರು ಹೇಳಿರ್ತಕ್ಕಂಥ ಹೇಳಿಕೆಗಳಿರಬೇಕು. ಅವ್ರ ಹೆಸರು ನಮಗೆ ನೆನಪಿಲ್ಲ ಅಂದರೂ ಪರವಾಗಿಲ್ಲ, ಒಬ್ಬ ತತ್ವಶಾಸ್ತ್ರಜ್ಞ ಹೀಗೆ ಹೇಳುತ್ತಾನೆ ಹಾಗೆ ಬರೆದ್ರೂ ಪರವಾಗಿಲ್ಲ. ಓಕೆ, ಫಸ್ಟ್ ಕ್ವಶನ್ಸ್ಗೆ ನಾವು ಬರೋಣ. ಇಲ್ಲಿ ಫಸ್ಟ್ ಕ್ವಶನ್ ಏನು ಹೇಳ್ತದೆ ಅಂತಂದರೆ, ಕ್ರೀಡೆಗಳಲ್ಲಿ ಮುಖ್ಯವಾಗಿ ಒತ್ತಡವನ್ನು ನಿಭಾಯಿಸುವಲ್ಲಿ ತಂಡ ಕಾರ್ಯ, ನಾಯಕತ್ವಕ್ಕೆ ಮತ್ತು ಸಂಬಂಧಿಸಿದಂತೆ ಭಾವನಾತ್ಮಕ ಬುದ್ಧಿಶಕ್ತಿಯ ಪಾತ್ರವನ್ನು ಕೇಳಿದ ನಾವು ರೋಲ್ ಬರಿಬೇಕು. ಈ ಎಮೋಷನಲ್ ಇಂಟೆಲಿಜೆನ್ಸ್ ರೋಲನ್ನು ನಾವು ಬರಿಬೇಕಾದಾಗ ಸೊ ಯು ಹ್ಯಾವ್ ಟು ಕೀಪ್ ಇನ್ ಅವರ್ ಮೈಂಡ್. ನಮಗೆ ಎಮೋಷನಲ್ ಇಂಟೆಲಿಜೆನ್ಸ್ ಅಂದರೆ ನೆನಪಾಗೋದು ಯಾರು? ಡೇನಿಯಲ್ ಗೋಲ್ಮನ್ ಈಸ್ ಅ ಫಾದರ್ ಆಫ್ ಎಮೋಷನಲ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ. ಹಿ ರೋಟ್ ಎ ಬುಕ್, ಹೌದಾ? ಅವರು ವೈ ಇಟ್ ಮ್ಯಾಟರ್ಸ್ ಮೋರ್ ದೆನ್ IQ ಅಂತ ಬರೆದಿದ್ದಾನೆ. ಸೊ IQಗಿಂತ EQ ಯಾಕೆ ಇಂಪಾರ್ಟೆಂಟು, ಹೌದಾ? ಹಿ ಸೇಸ್ ಒನ್ ಥಿಂಗ್, ಓಕೆ, ಏನು ಡೇನಿಯಲ್ ಗೋಲ್ಮನ್ ಒಂದು ಮಾತು ಹೇಳ್ತಾನೆ. ಸೊ 20% ಸಕ್ಸಸ್ ಈಸ್, ಓಕೆ, 20% ಸಕ್ಸಸ್ ಕಮ್ಸ್ ಫ್ರಮ್ IQ ಆ್ಯಂಡ್ 80% ಸಕ್ಸಸ್ ಕಮ್ಸ್ ಫ್ರಮ್ EQ ಅಂತ. ಇನ್ ಯುವರ್ ಸಕ್ಸಸ್
ಪ್ರತಿಯೊಬ್ಬ ಯಶಸ್ವಿ ವ್ಯಕ್ತಿಯ ಯಶಸ್ಸಿನಲ್ಲಿ 80% EQ ಪಾತ್ರ ಇರ್ತದೆ, 20% IQ ಪಾತ್ರ ಇರ್ತದೆ ಅಂತ ಹೇಳ್ತಾನೆ. ಓಕೆ, ಯಾವುದೇ ಒಂದು ಸ್ಪೋರ್ಟ್ಸಲ್ಲಿರಲಿ ಮತ್ತೊಂದಿರಲಿ ನಾವು ಹೇಳಬೇಕಾದ್ರೆ ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಅಂದರೆ ನಾವು ಡಿಸ್ಕಷನ್ ಮಾಡುವಂಥ ಸಂದರ್ಭದಲ್ಲಿ ಇದರ ಮೀನಿಂಗ್ ಏನು, ಇದರ ಡೆಫಿನೇಷನ್ ಏನು, ಇದರ ಕಾಂಪೊನೆಂಟ್ಸ್ ಏನು, ಮತ್ತು ಡೇನಿಯಲ್ ಗೋಲ್ಮನ್ ಹೇಳಿರ್ತಕ್ಕಂಥ ವ್ಯಾಖ್ಯಾನ ಏನು, ಇವೆಲ್ಲವನ್ನು ನಾವು ಡಿಸ್ಕಷನ್ ಮಾಡಿರ್ತೀವಿ. ಈಗ ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಇದ್ರದ್ದು ರೋಲ್ ಏನಿದೆ ಅಂತ ನಾವು ನೋಡೋದಾದರೆ ಇಲ್ಲಿ ನಾವು ಒಂದು ಪಿಕ್ಚರ್ನ ಕೂಡ ಹಾಕ್ಬೋದು, ಇಲ್ಲಿ ಒಂದು ಡಯಾಗ್ರಾಮ್ ಕೂಡ ಹಾಕಿ ನಾವು ಇದನ್ನು ಬರಿಬೋದು. ದ ರೋಲ್ ಆಫ್ EI ಅಂತ ಬರಿಬೇಕಾದಂದರೆ EI ರೋಲ್ನ ಬರಿಬೇಕಾದಾಗ ಇದು ಏನು ಮಾಡ್ತದೆ ಅಂತಂದರೆ ನೋಡಿ, ಸಿ ಇಟ್ ಈಸ್ ಗೋಯಿಂಗ್ ಟು ಮ್ಯಾನೇಜ್ ಅವರ್ ಎಮೋಷನ್ಸ್. ಓಕೆ, ಸೆಲ್ಫ್ ಮ್ಯಾನೇಜ್ಮೆಂಟ್. ಓಕೆ, ನಮ್ಮನ್ನು ನಾವು ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳೋಕ್ಕೆ ನಮಗೆ ಹೆಲ್ಪ್ ಆಗ್ತದೆ ಒಂದು. ಎರಡನೇದ್ದು ಅದಲ್ಲದೆ ಮೋಟಿವೇಟ್. ಓಕೆ, ಮೋಟಿವೇಟ್ ಸೆಲ್ಫ್ ಆ್ಯಂಡ್ ಅದರ್ಸ್, ಮ್ಯಾನೇಜ್ ಸೆಲ್ಫ್ ಆ್ಯಂಡ್ ಅದರ್ಸ್, ಮೋಟಿವೇಟ್ ಸೆಲ್ಫ್ ಆ್ಯಂಡ್ ಅದರ್ಸ್, ಅದಕ್ಕೂ ಹೆಲ್ಪ್ ಆಗ್ತದೆ. ಎಂಪತಿ ಅಂತ ಬರ್ತದೆ, ಇನ್ನೊಂದು ಪರಾನುಭೂತಿ, ಇನ್ನೊಬ್ಬರ ನೋವನ್ನು, ದುಃಖವನ್ನು, ಸಮಸ್ಯೆಗಳನ್ನು, ಕಷ್ಟಗಳನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗ್ತದೆ. ಇದು ಈಗ ತಂಡದಲ್ಲಿ ಈಗ ಹೆಲ್ಪ್ ಆಗ್ತದೆ ಅನ್ನೋದನ್ನು ನೋಡಬೇಕು. ಇನ್ನೊಂದು ಸೋಷಿಯಲ್ ಸ್ಕಿಲ್ಸ್ ಅಂತ ಬರ್ತದೆ, ಅಂದರೆ ಇಲ್ಲಿ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟು, ಓಕೆ, ಸೋಷಿಯಲ್ ಸ್ಕಿಲ್ಸು, ಕಮ್ಯುನಿಕೇಷನ್ ಸ್ಕಿಲ್ಸು, ಇಂಟ್ರಾಪರ್ಸನಲ್ ಸ್ಕಿಲ್ಸು, ಕ್ರೈಸಿಸ್ ಮ್ಯಾನೇಜ್ಮೆಂಟು, ಸ್ಟ್ರೆಸ್ ಮ್ಯಾನೇಜ್ಮೆಂಟು, ಪ್ರೆಷರ್ ಮ್ಯಾನೇಜ್ಮೆಂಟು, ಹೀಗೆ ಇಲ್ಲಿ ನಂಬರ್ ಆಫ್ ವರ್ಡ್ಸು ನಮಗೆ ಇಲ್ಲಿ ಹೆಲ್ಪ್ ಆಗ್ತದೆ. ಸೊ ಇನ್ನೊಂದು ಬಂದು ಇಲ್ಲಿ ಸೆಲ್ಫ್ ಮ್ಯಾನೇಜ್ಮೆಂಟ್ ಬರ್ತದೆ, ಸೆಲ್ಫ್ ರೆಗ್ಯುಲೇಷನ್ ಅಂತಲೂ ಹೇಳ್ಬೋದು, ಸೆಲ್ಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತಲೂ ಹೇಳ್ಬೋದು. ಈ ರೀತಿಯ ಶಬ್ದಗಳನ್ನು ನಾವಿಲ್ಲಿ ನೋಡ್ತೀವಿ. ಇದು ಪಿಕ್ಚರ್. ಇದನ್ನು ನಾವು ಅಪ್ಲೈ ಮಾಡಬೇಕೀಗ ಎಲ್ಲಿ? ಆ ಕ್ರೀಡೆಯಲ್ಲಿ ಅಪ್ಲೈ ಮಾಡಬೇಕು. ಕ್ರೀಡೆಯಲ್ಲಿ ಲೀಡರ್ಶಿಪ್ನಲ್ಲಿ ನಾವು ಅಪ್ಲೈ ಮಾಡೋದಾದಂದರೆ ಫಸ್ಟು ನಮಗೆ ಏನು ಬರ್ತದೆ, ಇಲ್ಲಿ ಕ್ರೀಡೆ ಅಂದಾಗ ಅಲ್ಲಿ ಸೋಲು ಗೆಲುವುಗಳು ಸಾಮಾನ್ಯ. ಓಕೆ, ಟ್ವಿಸ್ಟ್ ಇರ್ತದೆ, ಥ್ರಿಲ್ ಇರ್ತದೆ. ಇಂಥ ಟೈಮಲ್ಲಿ ಏನಾಗ್ತದೆ, ವ್ಯಕ್ತಿಗಳು ಡಿಪ್ರೆಷನ್ಗೆ ಒಳಗಾಗ್ತಿರ್ತಾರೆ ಆಟ ಆಡಬೇಕಾದ್ರೆ. ಆಮೇಲೆ ಅವರಿಗೆ ಆಂಗ್ಸೈಟಿ, ಆತಂಕಕ್ಕೆ ಒಳಗಾಗ್ತಾರೆ. ಆನಂತರ ನಿರುತ್ಸಾಹಕ್ಕೆ ಒಳಗಾಗ್ತಾರೆ, ಫ್ರಸ್ಟ್ರೇಷನ್ ಆಗುತ್ತೆ. ಇದರಿಂದ ಹೊರಗಡೆ ಬರಲಿಕ್ಕೆ ನಮಗೆ ಸಹಾಯ ಮಾಡುವಂಥದ್ದೇ ಎಮೋಷ್ನಲ್ ಇಂಟೆಲಿಜೆನ್ಸ್. ಒಂದು. ಎರಡನೇದು ಇನ್ನೊಂದು ಇಲ್ಲೇನು ಬರುತ್ತೆ, ಸೋಷಿಯಲ್ ಸ್ಕಿಲ್ಸ್ ಅಂತ ನೋಡಿದ್ದೀವಿ ನಾವು. ಅಂದರೆ ಎಂಪತಿ, ಸೋಷಿಯಲ್ ಸ್ಕಿಲ್ಸ್ ಅಂದರೆ ಅಲ್ಲಿರ್ತಕ್ಕಂಥ ನಾಯಕನಾದಂಥವನು, ಯಾರೋ ಟೀಮ್ ಲೀಡರ್ ಇರ್ತಾನೆ, ಆ ಟೀಮ್ ಲೀಡರ್ ಆದಂಥವನಿಗೆ ಆ ಟೀಮಿನ ಸದಸ್ಯರು, ತಂಡದ ಸದಸ್ಯರು ಯಾವ ಹಂತದಲ್ಲಿದ್ದಾರೆ ಮತ್ತು ಯಾವ ಸ್ಥಿತಿಯಲ್ಲಿದ್ದಾರೆ, ಅವರು ಏನು ಫೀಲ್ ಆಗ್ತಾಯಿದ್ದಾರೆ, ಆ ಫೀಲಿಂಗ್ಸನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವನಿಗೆ ಎಮೋಷನಲ್ ಇಂಟೆಲಿಜೆನ್ಸ್ ಹೆಲ್ಪ್ ಆಗ್ತದೆ. ಅಂದರೆ ಮೊದಲನೇದಾಗಿ ನಾವು ಮೊದಲನೇ ಸಾಲಿನಲ್ಲಿ ಎಮೋಷನಲ್ ಇಂಟೆಲಿಜೆನ್ಸ್ ಸಂಬಂಧಪಟ್ಟಂಗೆ ಯಾವುದಾದ್ರೂ ಒಂದು ಕೊಟೇಶನ್ ಬರೆದ್ರೆ ಸಾಕು. ಇಲ್ಲಿ ತುಂಬ ಕೊಟೇಶನ್ಸ್ ಇದ್ದಾವೆ, ನಾವು ಕ್ಲಾಸ್ ರೂಮಲ್ಲಿ ಕೊಡಬೇಕಾದಾಗ ಒಂದು 5-6 ಕೊಟೇಶನ್ಸ್ ಕೊಟ್ಟಿರ್ತೀವಿ ಇದಕ್ಕೆ ಸಂಬಂಧಪಟ್ಟಂಗೆ. ಒಂದು ಕೊಟೇಶನ್ ಬರೆದ್ಬಿಟ್ಟು ಫಸ್ಟ್ನೇದೇ ನಮ್ಮಲ್ಲಿ ಬರೆದು ಏನು ಬೇಕು ಅಂದರೆ, ಆಟದಲ್ಲಿ ಸೋಲು ಗೆಲುವುಗಳು ಬರ್ತವೆ. ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಟು ಬೌನ್ಸ್ ಬ್ಯಾಕ್ ಫ್ರಮ್ ದಿ ಫೇಲ್ಯೂರ್ಸ್ ಆ್ಯಂಡ್ ಸೆಟ್ ಬ್ಯಾಕ್ಸ್. It is going to help you, okay, to come out from the depression, anxiety and frustration. ಇದು ನಮಗೆ ನಿರುತ್ಸಾಹ, ಆತಂಕ ಮತ್ತು ಖಿನ್ನತೆಯಿಂದ ಮತ್ತು ಸೋಲಿನ ಭಯದಿಂದ ನಮಗೆ ಹೊರಗೆ ಬರಲಿಕ್ಕೆ ಎಮೋಷನಲ್ ಇಂಟೆಲಿಜೆನ್ಸು ಹೆಲ್ಪ್ ಆಗ್ತದೆ. ಎರಡನೇ ಹಂತದಲ್ಲಿ ನಾವು ಆನ್ಸರ್ ಬರೀಬೇಕಾದಾಗ ಇಲ್ಲಿ ತಂಡದ ನಾಯಕನಿಗೆ ತಂಡದ ಸದಸ್ಯರ ಮನಸ್ಥಿತಿ, ಆಮೇಲೆ ಅವ್ರ ಮನಸ್ಥಿತಿ ಏನಿದೆ ಮತ್ತು ಅವ್ರು ಯಾವ ಹಂತದಲ್ಲಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ನಮಗಿದು ಹೆಲ್ಪ್ ಆಗ್ತದೆ. ಇದು ಎರಡನೇದು. ಮೂರನೇದು ಬಂದು ನಮಗೆ ಎಲ್ಲಿ ಹೆಲ್ಪ್ ಆಗ್ತದೆ ಅಂತಂದರೆ, ಸೊ ಇದು ತಂಡದ ನಾಯಕನಾದವನು ತಂಡದ ಸದಸ್ಯರನ್ನು ಮೋಟಿವೇಟ್ ಮಾಡಲಿಕ್ಕೆ, ಇನ್ಸ್ಪೈರ್ ಮಾಡಲಿಕ್ಕೆ, ಅವ್ರನ್ನ ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗಲಿಕ್ಕೆ ಇದು ಹೆಲ್ಪ್ ಆಗ್ತದೆ. ಹೀಗೆ 3 ಹಂತದಲ್ಲಿ ನಾವು ಆನ್ಸರ್ನ ಬರಿಬೋದು. ಓಕೆ, 3 ಹಂತದಲ್ಲಿ ಆನ್ಸರ್ನ ಬರಿಬೋದು. ಇವು 5 ಪಾಯಿಂಟನ್ನು ನಾವು ವಿವರಿಸಿ ಬರೆದ್ರೂ ಸಾಕು. ಎಂಪತಿ ಇಸ್ ನಥಿಂಗ್ ಬಟ್ ಟು ಅಂಡರ್ಸ್ಟ್ಯಾಂಡಿಂಗ್ ದ ಸಿಚುವೇಶನ್, ಅಂಡರ್ಸ್ಟ್ಯಾಂಡಿಂಗ್ ದೇರ್ ಪೇನ್ ಇನ್ ದೇರ್ ಪರ್ಸ್ಪೆಕ್ಟಿವ್. ಆಟಗಾರರು ಏನು ಫೀಲ್ ಆಗ್ತಾ ಇದ್ದಾರೆ, ಓಕೆ, ಆಟಗಾರರು ಏನು ಫೀಲ್ ಆಗ್ತಾ ಇದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಮಗೆ ಅದು ಬೇಕಾಗ್ತದೆ. ಇಲ್ಲಿ ನೋಡಿ ಏನಾಗಿದೆ, ಇಲ್ಲಿ ನಿಭಾಯಿಸುವಲ್ಲಿ ತಂಡ ಕಾರ್ಯ ಮತ್ತು ನಾಯಕತ್ವ, ಓಕೆ, ಎರಡನ್ನ ನಿಭಾಯಿಸುವಲ್ಲಿ ನಮಗೆ ಹೇಗೆ ಒತ್ತಡ ಖಂಡಿತವಾಗಲೂ ಇದ್ದಿದ್ದೆ. ಸೊ ಇದಕ್ಕೆ ನಿಮಗೆ ಬೆಸ್ಟ್ ಎಕ್ಸಾಂಪಲ್ ನಾವು ಬರೆಯೋದಾದರೆ ಕ್ಯಾಪ್ಟನ್ ಕೂಲ್ MS ಧೋನಿ ಎಕ್ಸಾಂಪಲ್ನ ನಾವು ಬರಿಬೋದು. ನೀವು ನೋಡಿರಬೇಕು, ವಿಕೆಟ್ಗಳು ಬೀಳ್ತಾ ಇರ್ತವೆ, ಸ್ಕೋರ್ ಮಾಡಬೇಕಾಗಿರುತ್ತೆ, ರನ್ ಹೊಡಿಬೇಕಾಗಿರುತ್ತೆ, ಆದರೂ ಕೂಡ ಕ್ಯಾಪ್ಟನ್ ಕೂಲ್ ಅಲಗಾಡಲ್ಲ. ಸೊ ಅದಕ್ಕೆ ಕಾರಣ ಏನು? ಆ ಇಕ್ವಾನಿಮಿಟಿ ಕಮ್ಸ್ ಫ್ರಮ್ ದಿಸ್. ಆ ಸ್ಥಿತಪ್ರಜ್ಞತೆ ಅನ್ನೋದು ಬರುತ್ತೆ ಎಮೋಷನಲ್ ಇಂಟೆಲಿಜೆನ್ಸ್. ನಾಯಕನಾದವನು ಸ್ಥಿತಪ್ರಜ್ಞನಾಗಿರಬೇಕು, ಸಮಚಿತ್ತವುಳ್ಳವನಾಗಿರಬೇಕು. ಆ ಸಮಚಿತ್ತತೆ ಮತ್ತು ಸ್ಥಿತಪ್ರಜ್ಞತೆ ಎಮೋಷನಲ್ ಇಂಟೆಲಿಜೆನ್ಸು ಅವನಿಗೆ ತಂದುಕೊಡುತ್ತೆ. ಈ ಶಬ್ದಗಳನ್ನು ಬಳಸಿದರೆ ಸಾಕು. ನಾನು ಬಳಸಿರ್ತಕ್ಕಂಥ ಎಲ್ಲ ಶಬ್ದಗಳು ಕೂಡ ಇವೆಲ್ಲ ಮೀನ್ಸ್ ಟರ್ಮ್ಸ್ ದೀಸ್ ಟರ್ಮ್ಸ್ ವಿಚ್ ಆರ್ ಬಿಲಾಂಗಿಂಗ್ ಟು ದಿ ಎಮೋಷನಲ್ ಇಂಟೆಲಿಜೆನ್ಸ್. ಈ ಶಬ್ದಗಳನ್ನು ಬಳಸಿ ನಾವು ಅಕ್ಷರಗಳನ್ನು ಜೋಡಿಸಿದ್ದೆ ಆದಂದರೆ ಬ್ಯೂಟಿಫುಲ್ ಆನ್ಸರ್ ನಮಗೆ ಸಿಗುತ್ತೆ. ಇಲ್ಲಿ ಎಲ್ಲ ಹೊಸ ಶಬ್ದಗಳು, ಅಂದರೆ ಈ ಸಬ್ಜೆಕ್ಟಿಗೆ, ಈ ಟಾಪಿಕ್ಗೆ ಸಂಬಂಧಪಟ್ಟಂಥ ಶಬ್ದಗಳನ್ನು ನಾವಿಲ್ಲಿ ನೋಡ್ಬೋದು. ಓಕೆ, ದಿಸ್ ಇಸ್ ದ ಫಸ್ಟ್ ಒನ್. ಕನ್ಕ್ಲೂಷನ್ಗೆ ಏನು ಬರೀಬೇಕು ನಾವು? ಕನ್ಕ್ಲೂಷನ್ಗೆ ಸೊ ಇಲ್ಲಿ ಬರಿಬೇಕಾದಾಗ ವಿ ಕ್ಯಾನ್ ಎಂಡ್ ವಿತ್ ಅನದರ್ ಒನ್ ಕೊಟೇಶನ್ ಆರ್ ಅನದರ್ ಒನ್ ಸೇಯಿಂಗ್.
ಇಲ್ಲಿ ನಾವು ಕ್ಯಾಪ್ಟನ್ ಕೂಲ್ದ ಎಕ್ಸಾಂಪಲ್ ನಂತರ ಬರೆದ ನಂತರ MS ಧೋನಿ ನಾವು ಹೇಳಿದ್ವಿ. MS ಧೋನಿ ಯಾಕೆ ಅಂತಂದರೆ ಆತನನ್ನು ನಾವು ನೋಡ್ತಾ ಇದ್ದೀವಿ ಸುಮಾರು ವರ್ಷಗಳ ಕಾಲ. ಈವನ್ ವರ್ಲ್ಡ್ ಕಪ್ ಗೆದ್ದಾಗಲೂ ಕೂಡ ಆತ ಗೆದ್ದಾಗಲೂ ಹಾಗೆ ಇರ್ತಿದ್ದ, ಸೋತಾಗಲೂ ಆಟ ಅಂದಾಗ, ಕ್ರೀಡೆ ಅಂದಾಗ ಅಲ್ಲಿ ಸೋಲು ಗೆಲುವುಗಳು ಸಾಮಾನ್ಯ. ಆ ಸೋಲು ಗೆಲುವುಗಳನ್ನು ಸಮಾನವಾಗಿ ಸ್ವೀಕರಿಸುವ ಮನಸ್ಥಿತಿ ಯಾವಾಗ ಬರುತ್ತೆ? ಎಮೋಷ್ನಲ್ ಇಂಟೆಲಿಜೆನ್ಸ್ ಇದ್ದಾಗ ಬರುತ್ತೆ. ಎಮೋಷ್ನಲ್ ಇಂಟೆಲಿಜೆನ್ಸ್ ಇಲ್ಲ ಅಂತಂದರೆ ಸೋತ್ ಕೂಡಲೇ ಇವನು ತುಂಬ ನಿರುತ್ಸಾಹಕ್ಕೊಳಗಾದ್ನ ಅಂತಂತಂದರೆ ಏನೂ ಮಾಡೋಕ್ಕಾಗಲ್ಲ. ನಾವು ನೋಡ್ತೀವಿ ಎಮೋಷ್ನಲ್ ಇಂಟೆಲಿಜೆನ್ಸ್ ಆಗಬೇಕು ಅಂತಂದರೆ 2017ನಲ್ಲಿ NEET AR1 ಓಕೆ ಯಾವುದೋ ಸಿಂಗ್ ಅಂತ ಅವನ ಹೆಸರು ನೋಡಿ, ಆಲ್ ಇಂಡಿಯಾ ಫಸ್ಟ್ ರ್ಯಾಂಕರ್ ಆಗಿರ್ತಕ್ಕಂಥವನು ಸೂಸೈಡ್ ಮಾಡ್ಕೊಂಡು ಸತ್ತು ಹೋಗ್ತಾನೆ. ದೆನ್ ವಾಟ್ ಈಸ್ ದ ಯೂಸ್ ಆಫ್ ದ್ಯಾಟ್? ನಿಮಗೆ ಎಷ್ಟು ಬುದ್ಧಿವಂತರಿದೆ ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ನಿಮಗೆ ಎಷ್ಟು ಎಮೋಷನಲ್ ಇಂಟೆಲಿಜೆನ್ಸ್ ಇದೆ ಅನ್ನೋದು ಇಂಪಾರ್ಟೆಂಟ್, EQ ಎಷ್ಟಿದೆ ಅನ್ನೋದು ಇಂಪಾರ್ಟೆಂಟ್. ಆಮೇಲೆ ಇದು ಸಾರ್ವಜನಿಕ ನೌಕರರಿಗೂ ಕೂಡ ತುಂಬ ಇಂಪಾರ್ಟೆಂಟ್ ಇದು. ಓಕೆ, ಈವನ್ ಸಾರ್ವಜನಿಕ ಅಡ್ಮಿನಿಸ್ಟ್ರೇಷನ್ ಮಾಡ್ತಕ್ಕಂಥವ್ರಿಗೂ ಕೂಡ ಇಂಪಾರ್ಟೆಂಟ್ ಇದು. ಸೊ ಕನ್ಕ್ಲೂಷನ್ನಲ್ಲಿ ನಾವು ಎಕ್ಸಾಂಪಲ್ನ ಬರಿಬೋದು ಇಲ್ಲಿ. ಒಂದು ವೇಳೆ ಭಾವನಾತ್ಮಕ ಬುದ್ಧಿಶಕ್ತಿ ಇಲ್ಲ ಅಂತಂದರೆ ಓಕೆ, ಅಲ್ಲಿ ಗೆಲ್ಲುವಂತಹ ಎಲ್ಲ ಶಕ್ತಿ ಸಾಮರ್ಥ್ಯಗಳಿದ್ದರೂ ಕೂಡ ಅವನ ಮನಸ್ಥಿತಿ ಅಂದರೆ ಆ ಎಮೋಷ್ನಲ್ ಇಂಟೆಲಿಜೆನ್ಸ್ ಲೋ ಇತ್ತು ಅಂತಂದರೆ, IQ ಜಾಸ್ತಿ ಇದ್ದು EQ ಏನಾದರೂ ಕಡಿಮೆ ಇತ್ತು ಅಂತಂದರೆ ಸೋಲುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ಕೆಳಗಡೆ ಬರಿಬೋದು, ಆಟದ ಯಶಸ್ಸು 20% ಅವರ ಸಾಮರ್ಥ್ಯದ ಮೇಲೆ, 80% ಅವರ ಭಾವನಾತ್ಮಕ ಬುದ್ಧಿಶಕ್ತಿಯ ಮೇಲೆ ಡಿಪೆಂಡ್ ಆಗಿರ್ತದೆ. ಇದನ್ನು ಡೇನಿಯಲ್ ಗೋಲ್ಮನ್ ಹೇಳಿದಾನೆ, ಹೌದಾ? ಇದನ್ನು ನಾವು ಕನ್ಕ್ಲೂಷನಲ್ಲಿ ಬರೆದು ಇದನ್ನು ಎಂಡ್ ಮಾಡ್ಬೋದು. ಓಕೆ, ದಟ್ ಇಸ್ ದ ಫಸ್ಟ್ ಕ್ವಶನ್. ಸೆಕೆಂಡ್ ಕ್ವಶನ್, ಇಲ್ಲಿ ನಾಗರಿಕ ಸೇವೆಗಳಲ್ಲಿ ಯುಕ್ತತೆ ಅಂತ ಕೇಳಿದಾನೆ. ಯಾರೇ ಆಗಲಿ ಕನ್ನಡದಲ್ಲಿ ಎಕ್ಸಾಮ್ ಬರೀತಕ್ಕಂಥವ್ರಿಗೆ ನನ್ನ ಒಂದು ಕಳಕಳಿಯ ಪ್ರಾರ್ಥನೆ ಏನಂತಂದರೆ, ಡೋಂಟ್ ಗೋ ವಿತ್ ಓನ್ಲಿ ಕನ್ನಡ, ಗೋ ವಿತ್ ಇಂಗ್ಲೀಷ್ ಆಲ್ಸೋ. ಕ್ವಶನ್ ಹೆಂಗೆ ಮಾಡಿದ್ದಾನೆ ಅಂತಂದರೆ, ಟ್ರಾನ್ಸ್ಲೇಷನಲ್ಲಿ ತುಂಬ ಎರರ್ಸ್ ಆಗಿದೆ. ನಿಮಗೆಲ್ಲ ಗೊತ್ತಿದೆ, ಪ್ರಿಲಿಮ್ಸಲ್ಲಿ ತುಂಬ ಎರರ್ಸ್ ಆಗಿದೆ, ಹಾಗಂತೇಳಿ ಮೇನ್ಸ್ ಮಾಡಿದ್ರು, ಮೇನ್ಸಲ್ಲೂ ಕೂಡ ತುಂಬ ಎರರ್ಸ್ ಆಗಿದೆ. ಹಾಗಾಗಿ ಡೋಂಟ್ ಗೋ ವಿತ್ ಓನ್ಲಿ ಕನ್ನಡ, ಓಕೆ, ಲಿಂಕ್ ವಿತ್ ಅದನ್ನು ನಾವು ಇಂಗ್ಲೀಷೇ ಫೈನಲ್, ಕನ್ನಡ ಫೈನಲ್ ಅಲ್ಲ, ಇಂಗ್ಲೀಷ್ನ ಫೈನಲ್ ನೋಡ್ಕೋಬೇಕು. ಇಲ್ಲಿ ನೋಡ್ಕೊಂಡು ಮುಂದೆ ಹೋಗಬೇಕು. ಇಲ್ಲಿ ಏನು ಕೇಳಿದಾನೆ, ಯುಕ್ತತೆ ಅಂತಂದರೆ ನಾವು ಅಭಿಕ್ಷಮತೆ ಅಂತ ಹೇಳ್ತೀವಿ. ಕೌಶಲ್ಯತೆ ಮತ್ತು ಬುದ್ಧಿವಂತಿಕೆ ಎರಡನ್ನೂ ಒಳಗೊಂಡಿರ್ತಕ್ಕಂಥದ್ದು ಯುಕ್ತತೆ. ಕೌಶಲ್ಯತೆ, ಬುದ್ಧಿವಂತಿಕೆ, ನಾಲೆಜು, ವಿ ಕ್ಯಾನ್ ಸೇ ಲೈಕ್ ದಟ್. ಬೇರೆ ಬೇರೆ ಒಂದು ಶಬ್ದಗಳಲ್ಲಿ ನಾವು ಅದನ್ನ ಹೇಳ್ಬೋದು. ಮತ್ತು ವರ್ತನೆ, ಇನ್ನೊಂದು ಅಟಿಟ್ಯೂಡ್ ಅಂತ ಹೇಳ್ತೀವಿ ನಾವು, ಮನಸ್ಥಿತಿ, ನೈತಿಕತೆ ಎಲ್ಲವನ್ನು ಒಳಗೊಂಡಿರ್ತಕ್ಕಂಥದ್ದು. ಆ್ಯಕ್ಚುಲಿ ನಾವು ವರ್ತನೆ ಅಂತ ಬರಿಬಾರ್ದು, ಇಂಗ್ಲೀಷ್ನಲ್ಲಿ ಆಟಿಟ್ಯೂಡ್ ಅಂತ ಕೊಟ್ಟಿದ್ದಾನೆ. ಮನೋಭಾವ, ಮನೋಧೋರಣೆ ಹಂಗಂತಲ್ಲ ಬರಿಬೇಕು. ಸೊ ನಾವು ವರ್ತನೆ ಅಂತ ಕೊಟ್ಟಿದ್ದಾನೆ. ಬಿಹೇವಿಯರ್ ಅಂತ ಕೊಟ್ಟಿದ್ದಾನೆ, ಇಲ್ಲಿ ಬಿಹೇವಿಯರ್ ಅಂತ ಕೊಟ್ಟಿಲ್ಲ, ಆದರೆ ಇಲ್ಲಿ ವರ್ತನೆ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ಧೋರಣೆ, ದೃಷ್ಟಿಕೋನ, ಮನೋಬಲ, ಮನೋಭಾವ, ಮನೋಧೋರಣೆ, ಮನೋಧರ್ಮ, ಅದನ್ನು ಯು ಕ್ಯಾನ್ ಟೆಲ್ ಲೈಕ್ ದಟ್. ಅದನ್ನು ಬೇರೆ ಬೇರೆ ಶಬ್ದಗಳನ್ನು ಬಳಸ್ಬೋದಾಗಿತ್ತು ಕನ್ನಡದಲ್ಲಿ. 7-8 ಶಬ್ದ ಇದು, ನಿಲುವು, ಸ್ಟ್ಯಾಂಡು, ಪರ್ಸೆಪ್ಷನ್ನು, ಮೈಂಡ್ಸೆಟ್ಟು. ಆದರೆ ಇವನು ವರ್ತನೆ ಅಂತ ಬಳಸಿದ. ನೀವು ವರ್ತನೆಗೆ ಸಂಬಂಧಪಟ್ಟಂಗೆ ಬರಿಬಾರ್ದು, ಇಲ್ಲಿ ಮನಸ್ಥಿತಿಗೆ ಸಂಬಂಧಪಟ್ಟಂಗೆ ಬರಿಬೇಕು. ಆ ಮನಸ್ಥಿತಿ ಬಿಟ್ಟು ಆಟಿಟ್ಯೂಡ್. ಇಲ್ಲಿ 2 ಅಂಶಗಳನ್ನು ಕೇಳಿದಾನೆ. ನಾವು ಕ್ಲಾಸಲ್ಲಿ ಇದನ್ನು ಡಿಸ್ಕಷನ್ ಮಾಡಿದ್ವಿ. ವಿಚ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್, ಆಟಿಟ್ಯೂಡ್ ಆರ್ ಆಪ್ಟಿಟ್ಯೂಡ್ ಅಂತೇಳಿ. ಯಾವುದು ಇಂಪಾರ್ಟೆಂಟು, ಯಾವುದು ಗ್ರೇಟು, ಆಟಿಟ್ಯೂಡಾ ಆಪ್ಟಿಟ್ಯೂಡಾ? ಇದಕ್ಕೆ ಸಂಬಂಧಪಟ್ಟಂಗೆ ತುಂಬ ಕೊಟೇಶನ್ಸ್ ಇದೆ, ನೂರಾರು ಕೊಟೇಶನ್ಸ್ ಸಿಗ್ತವೆ ನಮಗೆ. ಆಟಿಟ್ಯೂಡ್ ಇಸ್ ಎ ಪಾಪ್ಯುಲರ್ ವರ್ಡ್, ಪ್ರತಿಯೊಬ್ಬರು ಕೇಳಿರ್ತಾರೆ. ಇಲ್ಲಿ ಕ್ವಶನ್ ಏನು ಕೇಳಿದಾನೆ ಅಂತಂದರೆ, ಸಾರ್ವಜನಿಕ ಆಡಳಿತದಲ್ಲಿನ ಉದಾಹರಣೆಗಳನ್ನು ನೀಡುತ್ತಾ ಸಮರ್ಥ ಆಡಳಿತಕ್ಕೆ ಯಾವುದು ಮುಖ್ಯ ಎಂಬುದನ್ನು ಸಮರ್ಥಿಸಿ ಅಂತ ಕೇಳಿದಾನೆ. ಇದನ್ನು ನೋಡಿ, 250 ಶಬ್ದಗಳಲ್ಲಿ ಕೇಳಿದಾನೆ. ಮಿನಿಮಮ್ 4 ಪೇಜಲ್ಲಿ ಬರೀಬೇಕು. ಇದನ್ನು 4 ಪೇಜಲ್ಲಿ ಬರೀಬೇಕು. ಅಂದರೆ ನಮಗೆ ಆಪ್ಟಿಟ್ಯೂಡ್ ಅಂದರೆ ಏನಂತ ಗೊತ್ತಿರಬೇಕು, ಆಟಿಟ್ಯೂಡ್ ಅಂದರೆ ಏನಂತ ಗೊತ್ತಿರಬೇಕು, ಇದಕ್ಕೊಂದು ಕೊಟೇಶನು, ಇದಕ್ಕೊಂದು ಕೊಟೇಶನ್, ಅಥವಾ ಇದಕ್ಕೊಂದು ಸ್ಟೇಟ್ಮೆಂಟ್ ಗೊತ್ತಿರಬೇಕು, ಮತ್ತು ಎಕ್ಸಾಂಪಲ್ಸ್ ಗೊತ್ತಿರಬೇಕು. ಖಂಡಿತವಾಗಲು 3, ಒಂದು ಮೀನಿಂಗ್, ಒಂದು ಡೆಫಿನೇಷನ್, ಒಂದು ಕೊಟೇಶನ್, ಒಂದು ಎಕ್ಸಾಂಪಲ್. ಇವು 4 ಇದ್ದರೆ ಮುಗೀತು. ಇವು 4 ಇದ್ದಂದರೆ ಖಂಡಿತವಾಗಲೂ ಕೂಡ ಈ ಆನ್ಸರ್ ಏನಿದೆಯಲ್ಲ ಸಫಿಷಿಯೆಂಟ್ ಆಗುತ್ತೆ. ಮೋರ್ ದೆನ್ 50% ಮಾರ್ಕ್ಸ್ನ ನಾವಿಲ್ಲಿ ತೊಗೋಬೋದು. ಅಂದರೆ 250ಕ್ಕೆ 125ಕ್ಕೂ ಹೆಚ್ಚು ಅಂಕಗಳನ್ನು ನಾವಿಲ್ಲಿ ತೊಗೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಸೊ ಇದನ್ನು ದಾಟಿ ನಾವು 150ಕ್ಕೂ ಹೆಚ್ಚು ತಗೊಳ್ಳೋಕ್ಕೆ ಸಾಧ್ಯ ಆಗೋದು ಯಾವಾಗ ಅಂತಂದರೆ, ಇನ್ನೂ ಸ್ವಲ್ಪ ವ್ಯಾಲ್ಯುಯೇಷನ್ ಮಾಡಿದಾಗ. ಅಂದರೆ ಒಂದು ಎಕ್ಸಾಂಪಲ್ ನಾನು ಹೇಳಿದ್ದೀನಿ, ಇನ್ನೊಂದು ಎಕ್ಸಾಂಪಲ್ ಎಕ್ಸ್ಟ್ರಾ ನಾವು ಆ್ಯಡ್ ಮಾಡಿದಂದರೆ ಡೆಫಿನೆಟ್ಲಿ ವಿ ಕ್ಯಾನ್ ಸ್ಕೋರ್ ಮೋರ್ ದೆನ್ 150 ಮಾರ್ಕ್ಸ್. ಇದರಲ್ಲಿ 150ಕ್ಕೂ ಹೆಚ್ಚು ಮಾರ್ಕ್ಸನ್ನು ತೆಗಿಬೋದು. ಓಕೆ, ಕ್ವಶನ್ ಏನು ಹೇಳ್ತಾ ಇದೆ ನೋಡೋಣ. ನಾಗರಿಕ ಸೇವೆಗಳಲ್ಲಿ ಕೌಶಲ್ಯತೆ ಮತ್ತು ಬುದ್ಧಿವಂತಿಕೆ, ಅಂದರೆ ಇಲ್ಲಿ ಅಭಿಕ್ಷಮತೆ, ಆಪ್ಟಿಟ್ಯೂಡ್ ಅಂತ. ಆಪ್ಟಿಟ್ಯೂಡು ಸ್ಕಿಲ್ಸ್, ಇಂಟೆಲಿಜೆನ್ಸ್, ನಾಲೆಜ್ 3 ಒಳಗೊಂಡಿರ್ತಕ್ಕಂಥದ್ದು ಅಂತೇಳಿ ನೋಡ್ತೀವಿ. ಸ್ಕಿಲ್ಸ್ ಬೇರೆ, ಇಂಟೆಲಿಜೆನ್ಸ್ ಬೇರೆ, ನಾಲೆಜ್ ಬೇರೆ, ಇನ್ಫಾರ್ಮೇಷನ್ ಬೇರೆ, ಆಪ್ಟಿಟ್ಯೂಡ್ ಬೇರೆ. ಆದರೆ ಇಲ್ಲಿ ಏನು ಕೇಳಿದಾನೆ, ಆಪ್ಟಿಟ್ಯೂಡು ಆ್ಯಂಡ್ ಆಟಿಟ್ಯೂಡ್ ಇವೆರಡೂ ಕೂಡ ಹೇಗೆ ಪ್ರಮುಖ ಪಾತ್ರವನ್ನು ವಹಿಸ್ತವೆ ಅಂತ ಕೇಳಿದಾನೆ. ನಿಮಗೆ ನೆನಪಿರಲಿ, ಇಲ್ಲಿ 2 ಕೂಡ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತವೆ ಅನ್ನೋದಕ್ಕೆ ಎಕ್ಸಾಂಪಲ್ ಏನಂತಂದರೆ, ಆಪ್ಟಿಟ್ಯೂಡು ಏನು ಮಾಡುತ್ತೆ, ಆಟಿಟ್ಯೂಡು ಏನು ಮಾಡುತ್ತೆ, ಇವೆರಡೂ ಗೊತ್ತಿರಬೇಕು ನಮಗೆ. ಇಲ್ಲಿ ನಾವು ಇಂಟ್ರೊಡಕ್ಷನ್ ಪಾರ್ಟಲ್ಲಿ ನೀವು ಬರೆಯೋದಾದರೆ ಏನಾಗುತ್ತೆ, ಅವರ our altitude is decided by, altitude is decided by not from our aptitude, it is from our attitude ಅಂತ ಹೇಳ್ತೀವಿ ನಾವು.
ಯುವರ್ ಆಲ್ಟಿಟ್ಯೂಡ್ ಈಸ್ ಡಿಸೈಡೆಡ್ ಬೈ ನಾಟ್ ಫ್ರಮ್ ಯುವರ್ ಆಪ್ಟಿಟ್ಯೂಡ್, ಇಟ್ ಈಸ್ ಬೈ ಯುವರ್ ಆಟಿಟ್ಯೂಡ್ ಅಂತ ಹೇಳ್ತೀವಿ. ಅಂದರೆ ನಾವು ಎಷ್ಟು ಎತ್ತರಕ್ಕೆ ಬೆಳಿತೀವಿ ಅನ್ನೋದನ್ನು ನಿರ್ಧಾರ ಮಾಡ್ತಕ್ಕಂಥದ್ದು ನಮ್ಮ ಆಪ್ಟಿಟ್ಯೂಡ್ ಅಲ್ಲ, ನಮ್ಮ ಬುದ್ಧಿವಂತಿಕೆ ಅಲ್ಲ, ನಮ್ಮ ಕೌಶಲ್ಯ ಅಲ್ಲ, ನಮ್ಮ ಜ್ಞಾನ ಅಲ್ಲ, ನಮ್ಮ ಮನೋಧರ್ಮ, ನಮ್ಮ ಮನೋಭಾವ, ನಮ್ಮ ದೃಷ್ಟಿಕೋನ. ಓಕೆ, ಇದನ್ನು ನಾವು ಹೇಳ್ತೀವಿ. ಆಟಿಟ್ಯೂಡ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅಂದರೆ ಆಪ್ಟಿಟ್ಯೂಡ್ ಏನಕ್ಕೆ ಸಂಬಂಧಪಟ್ಟಿದ್ದು? ಆಪ್ಟಿಟ್ಯೂಡ್ ಏನಕ್ಕೆ ಸಂಬಂಧಪಟ್ಟಿದ್ದು? ಸ್ಕಿಲ್ಸ್ಗೆ, ಓಕೆ, ನಾಲೆಜ್ಗೆ, ದೆನ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಿದ್ದು. ಅಂದರೆ ಅಪ್ಟಿಟ್ಯೂಡಿಂದ ನಮಗೆ ಏನೇನು ಬರ್ತದೆ? ಅಪ್ಟಿಟ್ಯೂಡ್ ಏನು ಕೊಟ್ಟಿದ್ದಾನೆ ಇಲ್ಲಿ? ಏನು ಅಪ್ಟಿಟ್ಯೂಡ್ ಬೇಕು ಒಬ್ಬ ಅಡ್ಮಿನಿಸ್ಟ್ರೇಟರ್ಗೆ? ಅಡ್ಮಿನಿಸ್ಟ್ರೇಟಿವ್ ಅಪ್ಟಿಟ್ಯೂಡ್ ಬೇಕು, ಅಡ್ಮಿನಿಸ್ಟ್ರೇಟಿವ್ ಅಕ್ಯುಮೆನ್ ಅಂತ ಹೇಳ್ತೀವಿ. ಅಂದರೆ ಅಡ್ಮಿನಿಸ್ಟ್ರೇಟಿವ್ ಮಾಡ್ತಕ್ಕಂಥವ್ನಿಗೆ ಏನೇನು ಇರಬೇಕಂತಂದರೆ ಮಿನಿಮಮ್ ಇಲ್ಲಿ ಅಪ್ಟಿಟ್ಯೂಡಲ್ಲಿ ನಾವು ನೋಡ್ತೀವಿ. ಒಂದು ಅವನಿಗೆ ಡಿಸಿಷನ್ ಮೇಕಿಂಗ್, ಇನ್ನೊಂದು ಅವನಿಗೆ ಪ್ರಾಬ್ಲಮ್ ಸಾಲ್ವಿಂಗು, ಓಕೆ, ಇನ್ನೊಂದು ಅವನಿಗೆ ಅನಾಲಿಟಿಕಲ್ ಥಿಂಕಿಂಗು, ಇನ್ನೊಂದು ಅವನಿಗೆ ಕ್ರಿಟಿಕಲ್ ಥಿಂಕಿಂಗು, ಇನ್ನೊಂದು ಅವನಿಗೆ ಕಮ್ಯುನಿಕೇಷನ್ ಸ್ಕಿಲ್ಸು. ಸೊ ಇವೆಲ್ಲ ನಾವು ನೋಡ್ತೀವಿ. ಈ ಮಿನಿಮಮ್ ಕ್ವಾಲಿಟೀಸ್ ಇರ್ತಕ್ಕಂಥ ವ್ಯಕ್ತಿಗಳನ್ನು ಹೌದಾ UPSC ಹುಡುಕ್ತಾ ಇದೆ. ಅಡ್ಮಿನಿಸ್ಟ್ರೇಟರ್ಗೂ ಕೂಡ ಈ ಎಲ್ಲ ಸ್ಕಿಲ್ಗಳು ಅಥವಾ ಈ ಎಲ್ಲ ಕ್ವಾಲಿಟೀಸ್, ಈ ಎಲ್ಲ ಎಬಿಲಿಟೀಸ್ ಅವನಿಗೆ ಇರಬೇಕು. ಆಪ್ಟಿಟ್ಯೂಡ್ ಇದ್ದರೆ, ಅಂದರೆ ಯಾವ ಆಪ್ಟಿಟ್ಯೂಡ್ ಬೇಕು? ಇಲ್ಲಿ ನೋಡಿ, ಆಪ್ಟಿಟ್ಯೂಡ್ ಅಂದಾಗ ಡಿಫ್ರೆಂಟ್ ಕೈಂಡ್ ಆಫ್ ಆಪ್ಟಿಟ್ಯೂಡ್ ಹೇಳ್ತೀವಿ ನಾವು. ಇದ್ರದ್ದು ಮೀನಿಂಗ್ ಏನಿದೆ? ಸೊ ಆಪ್ಟಿಟ್ಯೂಡ್ ಮೀನಿಂಗ್ ಏನಂದರೆ ಇಟ್ ಈಸ್ ಎ ಇನ್ನರ್ ಎಬಿಲಿಟಿ, ಓಕೆ, ಇನ್ನರ್ ಟ್ಯಾಲೆಂಟ್, ಓಕೆ, ಅಂದರೆ ಅಪ್ಲೈ ಮಾಡ್ತಕ್ಕಂಥ ಕೆಪಾಸಿಟಿ. ಸೊ ದ ಕೆಪಾಸಿಟಿ ಟು ಗೇನ್ ದ ನಾಲೆಜ್ ಈಸ್ ಕಾಲ್ಡ್ ಆಸ್ ಇಂಟೆಲಿಜೆನ್ಸ್ ಆ್ಯಂಡ್ ದ ಕೆಪಾಸಿಟಿ ಟು ಅಪ್ಲೈ ದ ಸೇಮ್ ನಾಲೆಜ್ ಇನ್ ಅದರ್ ಫೀಲ್ಡ್ ಈಸ್ ಕಾಲ್ಡ್ ಆಸ್ ಆಪ್ಟಿಟ್ಯೂಡ್. ಜ್ಞಾನವನ್ನು ಸಂಪಾದಿಸುವ ಸಾಮರ್ಥ್ಯವನ್ನು ಬುದ್ಧಿವಂತಿಕೆ ಅಂತ ಕರೆದರೆ, ಒಂದು ಕ್ಷೇತ್ರದಲ್ಲಿ ಸಂಪಾದಿಸಿದ ಜ್ಞಾನವನ್ನು ಮತ್ತೊಂದು ಕ್ಷೇತ್ರದಲ್ಲಿ ಅನ್ವಯಿಸುವಂತಹ ಸಾಮರ್ಥ್ಯಕ್ಕೆ ನಾವು ಆಪ್ಟಿಟ್ಯೂಡ್ ಅಂತ ಕರಿತೀವಿ. ಇಲ್ಲಿ ಈ ಎಲ್ಲ ಕೆಪಾಸಿಟಿಗಳು ನಮ್ಮಲ್ಲಿರೋದನ್ನು ನಾವು ಆಪ್ಟಿಟ್ಯೂಡ್ ಅಂತ ಕರಿತೀವಿ. ಈ ಕೆಪಾಸಿಟಿ ಇದ್ದಾಗ ಏನು ಮಾಡ್ಬೋದು ನೋಡಿ, ಫಾರ್ ಎಕ್ಸಾಂಪಲ್ ಈ ಕೆಪಾಸಿಟಿ ಇದ್ದರೆ ಏನು ಮಾಡ್ಬೋದು? ವಿಶ್ವೇಶ್ವರಯ್ಯನವರು ಆಣೆಕಟ್ಟುಗಳನ್ನು ಕಟ್ಟಲಿಕ್ಕೆ ಈ ಥರದ ಎಲ್ಲ ರೀತಿಯ ಸಾಮರ್ಥ್ಯಗಳು ಅವರಿಗೆ ಬೇಕಾಗಿತ್ತು. ಈ ರೀತಿಯ ಯುಕ್ತತೆ, ಕೌಶಲ್ಯ ಮತ್ತು ಜ್ಞಾನ, ಬುದ್ಧಿವಂತಿಕೆ ಅವರಲ್ಲಿತ್ತು. ವಿ ಕ್ಯಾನ್ ರೈಟ್ ದ ಎಕ್ಸಾಂಪಲ್ ಆಫ್ ವಿಶ್ವೇಶ್ವರಯ್ಯ, ಮೆಟ್ರೋಮ್ಯಾನ್ ಇ ಶ್ರೀಧರನ್. ಓಕೆ, ವಿ ಕ್ಯಾನ್ ರೈಟ್ ದಟ್ ಇ ಶ್ರೀಧರ್ ಅಂತ ನಾವು ಬರಿಬೋದು. ವಿಶ್ವೇಶ್ವರಯ್ಯನವರ ಎಕ್ಸಾಂಪಲ್ನ ನಾವಿಲ್ಲಿ ಬರಿಬೋದು. APJ ಅಬ್ದುಲ್ ಕಲಾಂ ಅವರ ಒಂದು ಎಕ್ಸಾಂಪಲ್ನ ಕೂಡ ನಾವಿಲ್ಲಿ ಬರಿಬೋದು. ಆಟಿಟ್ಯೂಡ್ ಅಂತ ಬರುತ್ತೆ ಇನ್ನೊಂದು. ಆಟಿಟ್ಯೂಡ್ ಅಂದರೆ ಏನು? ಇದರಲ್ಲಿ ಏನೇನು ಬರ್ತದೆ? ಆಟಿಟ್ಯೂಡಲ್ಲಿ ಇಲ್ಲಿ ನಮಗೆ ನಮ್ಮ ಬಿಹೇವಿಯರ್, ಓಕೆ, ನಮ್ಮ ಬಿಹೇವಿಯರ್ ಈಸ್ ಕಂಪ್ಲೀಟ್ಲಿ ಇನ್ಫ್ಲುಯೆನ್ಸ್ಡ್ ಬೈ ಆಟಿಟ್ಯೂಡ್. ಇಲ್ಲಿ ನಮಗೆ ಎಂಪತಿ, ಇಂಟಿಗ್ರಿಟಿ, ಓಕೆ, ಅಂದರೆ ಎಂಪತಿ, ಇಂಟಿಗ್ರಿಟಿ, ಬಿಹೇವಿಯರು, ಆಮೇಲೆ ಇಲ್ಲಿ ನಮ್ಮದು ವೇ ಆಫ್ ಬಿಹೇವಿಂಗ್, ಪ್ರತಿಯೊಂದು ಅಂಶಗಳು ಕೂಡ ಇಲ್ಲಿ ಬರ್ತವೆ ಇಲ್ಲಿ ಆಟಿಟ್ಯೂಡ್ನಲ್ಲಿ. ನೋಡಿ, ನಿಮ್ಮದು ಆಟಿಟ್ಯೂಡ್ ಚೆನ್ನಾಗಿದ್ದು, ಓಕೆ, ಆಪ್ಟಿಟ್ಯೂಡ್ ಇಲ್ಲ ಅಂತಂದರೆ ಏನಾದರೂ ಮಾಡ್ಬೋದು. ಇಲ್ಲಿ ನಮಗೆ ಕೊಟೇಶನ್ಸ್, ನಿಮಗೆ 2-3 ಕೊಟೇಶನ್ಸ್ನ ನಾನು ಕೊಡ್ತೀನಿ ಇಂಟ್ರೊಡಕ್ಷನ್ ಪಾರ್ಟಲ್ಲಿ ಬರೀಬೇಕಾದಾಗ. ಆಪ್ಟಿಟ್ಯೂಡ್ ಅಂದರೆ ಏನಂತ ಗೊತ್ತಿರಬೇಕು, ಆಟಿಟ್ಯೂಡ್ ಅಂದರೆ ಏನಂತ ಗೊತ್ತಿರಬೇಕು. ಸ್ಟಾರ್ಟ್ ಮಾಡಬೇಕಾದಾಗ ನಾವು ಇದನ್ನ ಸ್ಟಾರ್ಟ್ ಮಾಡ್ಬೋದು. 2-3 ಕೊಟೇಶನ್ಸ್ ನಮಗೆ ಇಲ್ಲಿ ಸಿಗುತ್ತೆ. ಒಂದು, ಆಪ್ಟಿಟ್ಯೂಡ್ ವಿದೌಟ್ ಆಟಿಟ್ಯೂಡ್ ಈಸ್ ಓಕೆ, ಆಪ್ಟಿಟ್ಯೂಡ್ ವಿದೌಟ್ ಆಟಿಟ್ಯೂಡ್ ಈಸ್ ಡ್ರೆಡ್ಫುಲ್. ಇಲ್ಲಿ ಏನು ಬರ್ತದೆ? ಆಪ್ಟಿಟ್ಯೂಡು, ಓಕೆ, ಒಂದು ನಿಮಿಷ ಸ್ಟಕ್ ಆಯಿತು. ಇದು ಸ್ವಲ್ಪ ಎಡಿಟ್ ಮಾಡ್ಬೇಕು ಸರ್, ಇದು ಸ್ವಲ್ಪ ಎಡಿಟ್ ಮಾಡ್ಬೇಕಿಲ್ಲ. ಓಕೆ, ಡನ್. ಎಡಿಟ್ ಮಾಡಬೇಕು, ರೈಟ್. ಇಲ್ಲಿ ಬಂದು ಆಟಿಟ್ಯೂಡ್ ಅಂತ ಬಂದಾಗ ನಮಗೆ ಇಲ್ಲಿ ಒಂದು ಕೋಟ್ ನೆನಪಾಗ್ತದೆ. ಸ್ಯಾಮ್ಯುಯಲ್ ಜಾನ್ಸನ್ ಅನ್ನುವಂಥ ಥಿಂಕರ್ ಇರತಕ್ಕಂಥ ಕೋಟ್ ಇದು. ಏನು ಹೇಳ್ತಾನೆ ಅಂತಂತಂದರೆ ನೋಡಿ, ನಾಲೆಡ್ಜ್, ಓಕೆ, ವಿದೌಟ್ ಇಂಟಿಗ್ರಿಟಿ ವಿದೌಟ್ ನಾಲೆಡ್ಜ್, ಓಕೆ, ನಾಲೆಜ್ ವಿದೌಟ್ ಇಂಟಿಗ್ರಿಟಿ ವಿದೌಟ್ ನಾಲೆಜ್ ಅನ್ನೋದನ್ನು ನೋಡ್ತೀವಿ ನಾವು ಇಲ್ಲಿ. ಸ್ಯಾಮ್ಯುಯಲ್ ಜಾನ್ಸನ್ ಅಂತ ಈ ಹೇಳ್ತಕ್ಕಂಥ ಒಂದು ಕೊಟೇಶನ್ ಹೆಂಗಿದೆ ಅಂತಂದರೆ, ಸ್ಯಾಮ್ಯುಯಲ್ ಜಾನ್ಸನ್, ಓಕೆ, ಇಲ್ಲಿ ಇಂಟಿಗ್ರಿಟಿ ವಿದೌಟ್ ನಾಲೆಜ್ ಈಸ್ ವೀಕ್ ಆ್ಯಂಡ್ ಯೂಸ್ಲೆಸ್. ಕನ್ನಡದಲ್ಲಿ ನಾವು ಇದನ್ನು ಹೇಳಬೇಕಾದ್ರೆ ಹಿಂಗೆ ಹೇಳ್ತೀವಿ ಏನಂತ, ಸಮಗ್ರತೆ ಇಲ್ಲದ ಜ್ಞಾನವು, ಜ್ಞಾನವಿಲ್ಲದ ಸಮಗ್ರತೆಯು ದುರ್ಬಲ ಹಾಗೂ ಅನುಪಯುಕ್ತವಾದರೆ, ನಾಲೆಜ್ ವಿದೌಟ್ ಇಂಟಿಗ್ರಿಟಿ,
knowledge without integrity is dreadful and dangerous ಅಂತ ಹೇಳ್ತಾನೆ. dreadful and dangerous ಅಂತ ಹೇಳ್ತಾನೆ. dreadful and dangerous ಅಂದರೆ ಅರ್ಥ ಏನು ಇಲ್ಲಿ? ಜ್ಞಾನವಿಲ್ಲದ, ಸಮಗ್ರತೆ ಇಲ್ಲದ ಜ್ಞಾನವು ಅಂದರೆ ಇಲ್ಲಿ ಇಂಟಿಗ್ರಿಟಿ ವಿದೌಟ್ ನಾಲೆಜ್ ಅಂದರೆ ಇಲ್ಲಿ ನಾಲೆಜ್ ಇಲ್ಲ, ಅಲ್ಲಿ ಇಂಟಿಗ್ರಿಟಿ ಇದೆ. ಇಲ್ಲಿ ನಾಲೆಜ್ ಇದೆ ಆದರೆ ಇಂಟಿಗ್ರಿಟಿ ಇಲ್ಲ. ಈಗ ನೋಡಿ ಹೆಂಗಿದೆ ಇದು. ಈಗ ನಾಲೆಜ್ ಇದ್ದು ಇಂಟಿಗ್ರಿಟಿ ಇದ್ದು ಅದು ಸೊಸೈಟಿ ಹೆಂಗಿರುತ್ತೆ? ಒಂದು ವೇಳೆ ನಾಲೆಜು ಇದೆ, ಇಂಟಿಗ್ರಿಟಿ ಇದೆ, ಅದು ಸೊಸೈಟಿಗೆ ಹೆಂಗಿರುತ್ತೆ ಅಂತಂದರೆ ಪ್ಲಸ್ ಆಗುತ್ತೆ. ಅಂದರೆ ಇಟ್ ಈಸ್ ಗುಡ್ ಫಾರ್ ದಿ ಸೊಸೈಟಿ, ಅಸ್ ವೆರಿ ಗುಡ್ ಫಾರ್ ದಿ ಸೊಸೈಟಿ, ವೆರಿ ಗುಡ್ ಫಾರ್ ದಿ ಸೊಸೈಟಿ. ಒಂದು ವೇಳೆ ನಾಲೆಜ್ ಇಲ್ಲ, ಇಂಟಿಗ್ರಿಟಿ ಮಾತ್ರ ಇದೆ, ಇಟ್ಸ್ ಗುಡ್ ಫಾರ್ ಸೊಸೈಟಿ, ದೇರ್ ಇಸ್ ನೋ ಹಾರ್ಮ್ ಫ್ರಮ್ ದೆಮ್. ಅಂಥದ್ದೇನು ಸಮಾಜಕ್ಕೆ ಇದರಿಂದ ಏನು ಯಾವುದೇ ರೀತಿಯ ನಷ್ಟ ಇಲ್ಲ, ಇದರಿಂದ ಯಾವುದೇ ರೀತಿಯ ನಷ್ಟ ಇಲ್ಲ. ಅಂದರೆ ಆ ಕ್ವಶನ್ನ ನಾವು ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಈ ಕೊಟೇಶನ್ನ ಅರ್ಥ ಮಾಡ್ಕೊಳ್ಳೋದು ಏನಾದರೆ, ಈ ಕೊಟೇಶನ್ನ ನಾವಿಲ್ಲಿ ಯೂಸ್ ಮಾಡ್ಬೋದು. ಈ ಕೊಟೇಶನ್ ಏನು ಹೇಳ್ತಾ ಇದೆ ಅಂತಂದರೆ, ಒಂದು ವೇಳೆ ಅವನಿಗೆ ನಾಲೆಜ್ ಇದ್ದು ಇಂಟಿಗ್ರಿಟಿ ಇಲ್ಲ ಅಂತಂದರೆ ಇಂಥವ್ರು ಇದಾರಲ್ಲ, ದೇ ಆರ್ ವೆರಿ ಹಾರ್ಮ್ಫುಲ್ ಟು ದಿ ಸೊಸೈಟಿ, ವೆರಿ ಹಾರ್ಮ್ಫುಲ್ ಟು ದಿ ಸೊಸೈಟಿ. ಫಾರ್ ಎಕ್ಸಾಂಪಲ್ ವಿ ಕ್ಯಾನ್ ಟೇಕ್ ದಟ್, ಅಲ್ಲಿ ಒಸಾಮಾ ಬಿನ್ ಲಾಡೆನ್ ಅಂತ ಬರ್ತಾನೆ. ಒಸಾಮಾ ಬಿನ್ ಲಾಡೆನ್ಗೆ ಏನಿತ್ತು? ನಾಲೆಜ್ ಇತ್ತು ಆದರೆ ಇಂಟಿಗ್ರಿಟಿ ಇರಲಿಲ್ಲ. ಆದ್ದರಿಂದ ಏನಾಯಿತು? ಈ ಹ್ಯಾಸ್ ಬಿಕಮ್ ಎ ಡಿಸ್ಟ್ರಕ್ಟರ್, ಈ ಹ್ಯಾಸ್ ನಾಟ್ ಬಿಕಮ್ ಎ ಕನ್ಸ್ಟ್ರಕ್ಟರ್. ಇಲ್ಲಿ ನಾಲೆಜ್ ಇದೆ ಆದರೆ ಇಂಟಿಗ್ರಿಟಿ ಇಲ್ಲ. ಒಂದು ವೇಳೆ ನಾಗರಿಕ ಸೇವಕರಿಗೆ ನಾಲೆಜ್ ಇದ್ದು ಇಂಟಿಗ್ರಿಟಿ ಇಲ್ಲ ಅಂತಂದರೆ ಅವ್ರು ಏನು ಮಾಡ್ತಾರೆ? ಅಧಿಕಾರವನ್ನು ದುರುಪಯೋಗ ಮಾಡ್ಕೊಳ್ತಾರೆ. ದೇರ್ ಇಸ್ ಎ ಮಿಸ್ಯೂಸ್, ಹೌದಾ? ಮಿಸ್ಯೂಸ್ ಆ್ಯಂಡ್ ಅಬ್ಯೂಸ್ ಆಫ್ ಪಬ್ಲಿಕ್ ಪವರ್, ಅದನ್ನು ನಾವು ನೋಡ್ತೀವಿ. ಮಿಸ್ಯೂಸ್ ಆ್ಯಂಡ್ ಅಬ್ಯೂಸ್ ಆಫ್ ಪಬ್ಲಿಕ್ ಪವರ್ ಆಗುತ್ತೆ. ಒಂದು ವೇಳೆ ಇಂಟಿಗ್ರಿಟಿ ಆ್ಯಂಡ್ ನಾಲೆಜ್ ಬೋತ್ ಎರಡೂ ಸೇರಿ ಒಂದೇ ಕೆಲಸವನ್ನು ಮಾಡಿದ್ದೇ ಆದರೆ, ಎರಡೂ ಸೇರಿ ಒಂದೇ ಕೆಲಸವನ್ನು ಮಾಡಿದ್ದೇ ಆದನಂದರೆ ಅವರು ಅದ್ಭುತವಾದಂಥ ಕೊಡುಗೆಯನ್ನು ಕೊಡ್ಬೋದು. ಅದಕ್ಕೆ ಎಕ್ಸಾಂಪಲ್ ನಾನು ಹೇಳಿದೆ ನಿಮಗೆ. ಇಲ್ಲಿ ಎರಡು ಎಕ್ಸಾಂಪಲ್ನ ನಾವು ಬರಿಬೋದು. ವಿಶ್ವೇಶ್ವರಯ್ಯನ ಎಕ್ಸಾಂಪಲ್ ಬರಿಬೋದು, ನೆಕ್ಸ್ಟ್ ನಾವು ಮೆಟ್ರೋ ಶ್ರೀಧರನ್ ಅವರ ಎಕ್ಸಾಂಪಲ್ನ ಕೂಡ ನಾವಿಲ್ಲಿ ಬರಿಬೋದು. ಅವೆರಡು ಎಕ್ಸಾಂಪಲ್ನ ಬರೆದು ಇಲ್ಲಿ ಎರಡು ಕೂಡ ಒಂದು ಅಂದರೆ ಇಲ್ಲಿ ಸ್ಪೆಷಲಿ ಏನಿರ್ಬೇಕಂತಂದರೆ, ನಾಲೆಜ್ ಸ್ವಲ್ಪ ಕಡಿಮೆ ಇದ್ದರೂ ಪರವಾಗಿಲ್ಲ, ಆದರೆ ಆಟಿಟ್ಯೂಡ್ ಮಾತ್ರ ವರ್ಸ್ಟ್ ಇರಬಾರ್ದು. ನಾಲೆಜ್ ಕ್ಯಾನ್ ಬಿ ಗೇನ್ ಬಿಡ, ಇಟ್ ಇಸ್ ಅ ಫಿಂಗರ್, ನಾವು ಟಿಪ್ ಆಫ್ ಫಿಂಗರ್ ಅಂತ ಹೇಳ್ತೀವಿ, ಅದನ್ನು ಯಾವಾಗಲಾದರೂ ನಾವು ತೊಗೋಬೋದು. ಆದರೆ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತಂದರೆ, ಆಟಿಟ್ಯೂಡ್ ಸರಿ ಇಲ್ಲ ಅಂತಂದರೆ, ದೆರ್ ಇಸ್ ಅ ಚಾನ್ಸಸ್ ಆಫ್ ಮಿಸ್ಯೂಸಿಂಗ್ ದಟ್ ಪವರ್, ಅಬ್ಯೂಸಿಂಗ್ ದಟ್ ಪವರ್, ಓಕೆ, ಚೀಟಿಂಗ್ ಟು ಪಬ್ಲಿಕ್, ಇದು ಇರುತ್ತದೆ. ಹಾಗಾಗಿ ಎರಡು ಕೂಡ ತುಂಬ ಮುಖ್ಯ ಅನ್ನೋದನ್ನು ನಾವು ಬರೆದು ಎರಡು ಎಕ್ಸಾಂಪಲ್ನ ಬರೆದ್ರೆ ಸಾಕು. ಓಕೆ, ಎರಡಕ್ಕೂ ಕೂಡ ನಾವು ಬರಿಬೋದು. ವಾರನ್ ಬಫೆಟ್ ಒಂದು ಕೊಟೇಶನ್ ಇದೆ, ಅದನ್ನು ಕೂಡ ನಾವಿಲ್ಲಿ ಬರಿಬೋದು. ಸಾಮ್ಯುಯಲ್ ಜಾನ್ಸನ್ ಒಂದು ಕೊಟೇಶನ್ ಇದೆ, ಅದನ್ನು ಕೂಡ ಬರಿಬೋದು. ಎರಡಕ್ಕೂ ಸೇರಿ ಮಾಡಿದ್ದಾರೆ ಅವರು. ಓಕೆ, ರೈಟ್. ನೆಕ್ಸ್ಟ್ ಇನ್ನೊಂದಿದೆ, ಈ ಹೇಳಿಕೆಯನ್ನು ಎರಡು ಉದಾಹರಣೆಗಳೊಂದಿಗೆ ಪರಿಶೀಲಿಸಿ. ಓಕೆ, ಒಂದು ಇಲ್ಲಿ ನೋಡಿ, ಈ ಕ್ವಶನ್ ಮಾತ್ರ ಇಂಗ್ಲೀಷ್ನಲ್ಲೇ ನೋಡಬೇಕು, ಕನ್ನಡದಲ್ಲಿ ಈ ಕ್ವಶನ್ನು ತಪ್ಪಾಗಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಏನಾಗಿದೆ ಇಲ್ಲಿ? ಒಂದು ಕಾಯ್ದೆಯು ಅಂತ ಮಾಡಿದೆ ನಾವು, ಕಾನೂನುಬದ್ಧವಾಗಿರುತ್ತದೆ. ಅರೆ, ಕಾಯ್ದೆ ಬೇರೆ, ಕಾನೂನುಬದ್ಧ ಬೇರೆ. ಇಲ್ಲಿ ನೋಡಿ ಹೆಂಗೆ ಮಾಡಿದ್ದಾನೆ? ಒಂದು ಕಾಯ್ದೆಯು ಕಾನೂನುಬದ್ಧವಾಗಿರುತ್ತದೆ ಆದರೆ ನೈತಿಕವಾಗಿ ಪ್ರಶ್ನಾರ್ಹವಾಗಿರುತ್ತದೆ, ಹಾಗೂ ಮತ್ತೊಂದು ಕಾಯ್ದೆಯು ಇಲ್ಲ. ಇಂಗ್ಲೀಷ್ನಲ್ಲಿ ಕರೆಕ್ಟ್ ಇದೆ ಕ್ವಶನ್ ನೋಡಿ. ಇಲ್ಲಿ ಎಕ್ಸಾಮೈನ್ ದಿಸ್ ಸ್ಟೇಟ್ಮೆಂಟ್ ವಿತ್ ಟೂ ಎಕ್ಸಾಂಪಲ್ಸ್. ಒನ್, ವೇರ್ ಅನ್ ಆ್ಯಕ್ಟ್ ಈಸ್ ಲೀಗಲ್ ಬಟ್ ಎಥಿಕಲಿ ಕ್ವಶ್ಚನೆಬಲ್, ಆ್ಯಂಡ್ ಅನದರ್ ವೇರ್ ಆ್ಯಕ್ಟ್ ಈಸ್ ಎಥಿಕಲ್ ಬಟ್ ಇಲ್ಲೀಗಲ್. ಇದನ್ನು ನಾವು ಸಿಂಪಲ್ಲಾಗಿ ಹೇಳೋದಾದಂದರೆ ಹೀಗೆ ಹೇಳ್ಬೋದು, ಹೌದಾ? ಎಥಿಕಲ್ ಬಟ್ ನಾಟ್ ಲೀಗಲ್, ethical but not legal, legal but not ethical, but not ethical. ಇಲ್ಲಿ ಆ್ಯಕ್ಟ್ ಅಂದರೆ ಏನು? ನಾವು ಕ್ರಿಯೆ ಅಂತ ಅರ್ಥ, ಆ್ಯಕ್ಷನ್ ಅಂತ ಅರ್ಥ, ಕಾಯ್ದೆ ಅಂತ ಅರ್ಥ ಅಲ್ಲ. ಅದು ಕಾಯ್ದೆ ಅಂತೇಳಿ ಟ್ರಾನ್ಸ್ಲೇಷನ್ ಆಗಿದೆ. ಅದಕ್ಕೆ ನಾವು ಇಂಗ್ಲೀಷನ್ನೇ ನೋಡಬೇಕು. ಯಾವ ಕಾಯ್ದೆಯನ್ನು ಕೂಡ ಕಾಯ್ದೆ ಕಾನೂನುಬದ್ಧವಾಗಿರುತ್ತದೆ, ಇದು ಕ್ವಶ್ಚನೆಬಲ್ಲು, ಆ ಥರ ಏನಿಲ್ಲ. ಆ್ಯಕ್ಟ್, ಆ್ಯಕ್ಷನ್, ಓಕೆ, ನಾವು ಮಾಡ್ತಕ್ಕಂಥ ಕ್ರಿಯೆಗಳು ಅದು ನೈತಿಕವಾಗಿದ್ದು ಕಾನೂನುಬದ್ಧವಾಗಿಲ್ಲ, ಇನ್ನೊಂದು ಕಾನೂನುಬದ್ಧವಾಗಿದ್ದು ನೈತಿಕವಾಗಿಲ್ಲ. ಇದಕ್ಕೆ ಎಕ್ಸಾಂಪಲ್ಗಳನ್ನು ಬರೀಬೇಕು. ಎರಡೆರಡು ಎಕ್ಸಾಂಪಲ್ ಕೇಳಿದಾನೆ. ಓಕೆ, ಎರಡೆರಡು ನಾಲ್ಕು ಎಕ್ಸಾಂಪಲ್ ಬರಿಬೋದು. ಫಸ್ಟ್ ನಮಗೆ ಗೊತ್ತಿರಬೇಕು, ಮೊದಲು ಎಥಿಕ್ಸ್ ಅಂದರೆ ಏನಂತ ಗೊತ್ತಿರಬೇಕು, ಕಾನೂನು ಏನಂದರೆ ಏನಂತ ಗೊತ್ತಿರಬೇಕು. ಸೊ ಯಾವುದು ಕಾನೂನುಬದ್ಧ ಮತ್ತು ಯಾವುದು ನೈತಿಕ ಎರಡು ಗೊತ್ತಿರಬೇಕು. ಎರಡು ಗೊತ್ತಿದ್ದರೆ ನಾವು ಈಸಿಯಾಗಿ ಬರಿಬೋದು ಇದನ್ನು. ಎಥಿಕಲ್ ಬಟ್ ನಾಟ್ ಲೀಗಲ್, ಲೀಗಲ್ ಬಟ್ ನಾಟ್ ಎಥಿಕಲ್. ಓಕೆ, ನಂಬರ್ ಒನ್ ಲೀಗಲ್ ಬಟ್ ನಾಟ್ ಎಥಿಕಲ್ ಅಂತ ಹೇಳ್ತಾ ಇದ್ವಿ. ಈಗ ನೋಡಿ, ಜೈಲಿನಿಂದ ಬಿಡುಗಡೆಯಾಗಿರ್ತಕ್ಕಂಥ ವ್ಯಕ್ತಿಗಳು ಎಲೆಕ್ಷನ್ನಲ್ಲಿ ಕ್ಯಾಂಪೇನ್ ಮಾಡ್ತಾರೆ. ಲೀಗಲಿ ಕರೆಕ್ಟ್, ಈಸ್ ಇಟ್ ಎಥಿಕಲಿ ಕರೆಕ್ಟ್? ಅದು ಎಥಿಕಲಿ ಕರೆಕ್ಟಾ? ಯು ಹ್ಯಾವ್ ಟು ಥಿಂಕ್ ಲೈಕ್ ದ್ಯಾಟ್. ಒಂದು ನಂಬರ್ ಒನ್. ಓಕೆ, ಕ್ಯಾಂಪೇನಿಂಗ್ ಆನ್ ಬೇಲ್ ಫ್ರಮ್ ಜೈಲ್, ಕಮಿಂಗ್ ಫ್ರಮ್ ಜೈಲ್, ಕ್ಯಾಂಪೇನಿಂಗ್ ಆನ್ ಬೇಲ್, ಹೂ ಈಸ್ ಕಮಿಂಗ್ ಫ್ರಮ್ ಬೇಲ್, ಹೂ ಈಸ್ ಕಮಿಂಗ್ ಆನ್ ಬೇಲ್, ಯಾರು ಬೇಲ್ನಿಂದ ಬಂದ್ಬಿಟ್ಟು ಎಲೆಕ್ಷನ್ನಲ್ಲಿ ಕ್ಯಾಂಪೇನ್ ಮಾಡ್ತಾ ಇದ್ದಾರಲ್ಲ, ಅದು ಏನಿದೆ ಲೀಗಲಿ ಕರೆಕ್ಟ್ ಇದೆ, ಬಟ್ ಎಥಿಕಲಿ ಕರೆಕ್ಟ್ ಇಲ್ಲ. ಒಂದು. ಎರಡನೇದು, ಈಗ ಈ ಸಿನ್ ಇಂಡಸ್ಟ್ರಿಗಳಿಗೆಲ್ಲ
ಬ್ರ್ಯಾಂಡ್ ಅಂಬಾಸಡರ್ ಆಗಿ ಕೆಲಸ ಮಾಡ್ತಾರೆ ಅಡ್ವರ್ಟೈಸ್ಮೆಂಟ್ಗಳಿಗೆ. ಫಾರ್ ಎಕ್ಸಾಂಪಲ್ ವಿಮಲ್ ಗುಟ್ಕಾ, ಓಕೆ, ಸಿಗರೇಟು, ಇವುಗಳಿಗೆಲ್ಲ ಏನು ಆ ಬ್ರ್ಯಾಂಡ್ ಅಂಬಾಸಡರ್ ಆಗಿ ಕೆಲಸ ಮಾಡ್ತಕ್ಕಂಥದ್ದು ಇದೆಯಲ್ಲ, ಲೀಗಲಿ ಕರೆಕ್ಟ್ ಇದೆ. ಈಸ್ ಇಟ್ ಎಥಿಕಲಿ ಕರೆಕ್ಟ್? ಓಕೆ, ಗುಟ್ಕಾ ಅಡ್ವರ್ಟೈಸ್ಮೆಂಟ್ ಮಾಡ್ತಕ್ಕಂಥದ್ದು ಅದು ನಿಮಗೆ ಏನು ಅನಿಸ್ತದೆ? ಹೌದಾ, ನೀವು ಮಾಡ್ತಾ ಇರೋದು ಲೀಗಲಿ ಕರೆಕ್ಟ್ ಇದೆ, ಆದರೆ ಎಥಿಕಲಿ ಕರೆಕ್ಟ್ ಇದೆನಾ ಅದನ್ನು ನಾವಿಲ್ಲಿ ನೋಡಬೇಕಾಗ್ತದೆ. ಅದನ್ನು ಕೂಡ ನಾವಿಲ್ಲಿ ಬರ್ಬೋದು. ಓಕೆ, ಸಿನ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂಗೆ ರಾಯಭಾರಿಗಳಾಗಿ ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಮಾಡಿ ಜನರ ಆರೋಗ್ಯದ ಮೇಲೆ. ಇನ್ನೊಂದು ಬೆಟ್ಟಿಂಗ್ ಆ್ಯಪ್ಸನ್ನು ಎಂಟರ್ಟೈನ್ ಮಾಡ್ತಕ್ಕಂಥದ್ದು ನೋಡಿ, ತುಂಬ ಆರೋಪಗಳು ಕೇಳಿಬಂದಿದ್ದು ಕನ್ನಡದಲ್ಲಿ ದೊಡ್ಡ ದೊಡ್ಡ ಹೀರೋಗಳ ಮೇಲೆ ತುಂಬ ಆರೋಪಗಳು ಕೇಳಿಬಂದಿದ್ದು. ಸೊ ಬೆಟ್ಟಿಂಗ್ ಆ್ಯಪ್ಸನ್ನು ಪ್ರಮೋಟ್ ಮಾಡ್ತಕ್ಕಂಥ ಇದು, ಅದು ಲೀಗಲಿ ಕರೆಕ್ಟ್ ಇದೆ. ಈಸ್ ಇಟ್ ಎಥಿಕಲಿ ಕರೆಕ್ಟ್? ಐ ಹ್ಯಾವ್ ಟು ಥಿಂಕ್. ಇನ್ನು ಎಥಿಕಲ್ ಬಟ್ ನಾಟ್ ಲೀಗಲ್ ಅಂತಿದೆ. ಇದನ್ನು ಸಿವಿಲ್ ಡಿಸೊಬಿಡಿಯನ್ಸ್ ಅಂತ ಹೇಳ್ತೀವಿ ನಾವು. ಸಿವಿಲ್ ಡಿಸೊಬಿಡಿಯನ್ಸ್ ಅಂತಂದಾಗ ನಾಗರಿಕರ ಅಸಹಕಾರ, ಸ್ಟ್ರೈಕ್ ಮಾಡ್ತಾರೆ ರೈತರು, ಓಕೆ, ನಾಗರಿಕರು ಅಸಹಕಾರ ತೋರಿಸಿ ಸ್ಟ್ರೈಕ್ ಮಾಡುವಂಥದ್ದು ಏನಿದೆಯಲ್ಲ, ಓಕೆ, ಅವರು ರೊಚ್ಚಿಗೆದ್ದೇಳೋದು, ಓಕೆ, ಅದು ಎಥಿಕಲಿ ಕರೆಕ್ಟ್ ಇದೆ. ಆದರೆ ಆ ರೀತಿಯಾಗಿ ಅಲ್ಲಿ ಮೀನ್ಸ್ ಆ ವಾತಾವರಣವನ್ನು ಕಂಪ್ಲೀಟಾಗಿ ಆ ವಾತಾವರಣವನ್ನು ಕೆಡಿಸ್ತಕ್ಕಂಥದ್ದು ಇದೆಯಲ್ಲ, ದಟ್ ಈಸ್ ನಾಟ್ ಲೀಗಲಿ ಕರೆಕ್ಟ್. ಕಾನೂನನ್ನು ಕೈಗೆತ್ತಿಕೊಳ್ಳುವಂಥ ಅಧಿಕಾರ ಯಾರಿಗೂ ಇಲ್ಲ. ನಿಮಗೆ ಅನ್ಯಾಯ ಆಗಿರ್ಬೋದು, ಇಲ್ಲ ಅಂತಲ್ಲ, ಆದರೆ ಒಂದು ಹಂತದವರೆಗೆ ಮಾತ್ರ ನೀವಲ್ಲಿ ಹೋರಾಟವನ್ನು ಮಾಡಬೇಕು. ಅದನ್ನು ಮೀರಿ ನೀವು ಹೋರಾಟವನ್ನು ಮಾಡೋಂಗಿಲ್ಲ. ಓಕೆ, ದಟ್ ಈಸ್ ಎಥಿಕಲಿ ಕರೆಕ್ಟ್ ಬಟ್ ನಾಟ್ ಲೀಗಲ್. ಇನ್ನೊಂದು, ಯಾರ್ದೋ ಒಂದು ಎಮರ್ಜೆನ್ಸಿ ಇದೆ, ಹೆಲ್ತ್ ಎಮರ್ಜೆನ್ಸಿ ಇದೆ, ಸಡನ್ಲಿ ನಾನೇನು ಮಾಡ್ತಾಯಿದ್ದೀನಿ, ಗೂಗಲ್ ಮಾಡಿಬಿಟ್ಟು ಅಥವಾ ಎಐನ ಕೇಳಿಬಿಟ್ಟು ನಾನು ಒಂದಿಷ್ಟು ಮೆಡಿಕಲ್ ಅಸಿಸ್ಟೆನ್ಸನ್ನ ಕೊಡ್ತಾಯಿದ್ದೀನಿ. ದಟ್ ಈಸ್ ಎಥಿಕಲಿ ಕರೆಕ್ಟ್. ಈಸ್ ಇಟ್ ಲೀಗಲಿ ಕರೆಕ್ಟ್? ನಿನಗೆ ಯಾವ ಅರ್ಹತೆ ಇದೆ ಅಂತೇಳಿ ನೀನು ಅವನಿಗೆ ಮೆಡಿಸಿನ್ ಕೊಡ್ತಾ ಇದೆಯಪ್ಪ, ಇದು ಏನಾಗುತ್ತೆ ಇದು? ಇನ್ನು ಕೆಲವರು ಡಾಕ್ಟರ್ಗಳೇ ಇರಲ್ಲ, ಅವ್ರು ಡಾಕ್ಟರ್ ಹತ್ರ ಕೆಲಸ ಮಾಡಿಬಿಟ್ಟು ಬಂದು ಯಾವುದೇ ಸರ್ಟಿಫಿಕೇಟ್ ಇರಲಾರ್ದೆ ಓಕೆ ಹೆಲ್ಪ್ ಮಾಡ್ತಿರ್ತಾರೆ. ಬಟ್ ಅದರಿಂದ ಸಾವಿರಾರು ಜನರಿಗೆ ಹೆಲ್ಪ್ ಆಗ್ತಿರುತ್ತೆ, ಇಲ್ಲ ಅಂತಲ್ಲ. ಬಟ್ ಈಸ್ ಇಟ್ ಲೀಗಲಿ ಕರೆಕ್ಟ್? ಲೀಗಲಿ ಕರೆಕ್ಟ್ ಇದೆನಾ? ಓಕೆ, ಇಟ್ಸ್ ನಾಟ್ ಲೀಗಲಿ ಕರೆಕ್ಟ್. ಆಮೇಲೆ ನಾವು ಇದಕ್ಕಿನ್ನೂ ಎಕ್ಸಾಂಪಲ್ಗಳನ್ನ ನಾವು ಆ್ಯಡ್ ಮಾಡ್ತಾನೆ ಹೋಗ್ಬೋದು. ಓಕೆ, ದೀಸ್ ಆರ್ ದ ಥಿಂಗ್ಸ್. ಈ ಪ್ರಶ್ನೆಗಳಾದಮೇಲೆ ನಮಗೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಕೇಸ್ ಸ್ಟಡೀಸ್. ಇಲ್ಲಿ ಸುಮಾರು 6 ಕೇಸ್ ಸ್ಟಡಿಗಳು ಬಂದಿದೆ. ಅದರಲ್ಲಿ ನಾವು ಪ್ರಮುಖವಾಗಿ 1-2 ಕೇಸ್ ಸ್ಟಡಿಗಳನ್ನು ಇವತ್ತು ನೋಡೋಣ. ನಂಬರ್ 1 ಕೇಸ್ ಸ್ಟಡೀಸ್. ನೀವು ಏನು ಮಾಡಬೇಕಂತ ನಾನು ಹೇಳಿದ್ದೀನಿ, ಕೇಸ್ ಸ್ಟಡೀಸನ್ನು ನಾವು ಮಾಡಬೇಕಾದಾಗ ಮಲ್ಟಿಪಲ್ ಡೈಮೆನ್ಷನಲ್ಲಿ ಥಿಂಕ್ ಮಾಡಬೇಕು. 360 ಡಿಗ್ರಿ ಆ್ಯಂಗಲ್ ಅಂದರೆ 360 ಡಿಗ್ರಿ ಡೈಮೆನ್ಷನ್ಸ್ನಲ್ಲಿ ನಾವು ನೋಡಬೇಕು. ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗ್ ಮಾಡಬೇಕು, ಕ್ರಿಯೇಟಿವಿಟಿ ಇರಬೇಕು, ಇನೋವೇಟಿವ್ನೆಸ್ ಇರಬೇಕು. ಆಮೇಲೆ ಪ್ರತಿಯೊಂದು ಕೇಸ್ ಸ್ಟಡಿಗೆ ಇದು ಎಸ್ ಆರ್ ನೋ ಕ್ವಶನ್ ಅಲ್ಲ. ಇದನ್ನು ನಾನು ಕ್ಲಾಸ್ ರೂಮಲ್ಲಿ ಹೇಳ್ತಿರ್ತೀನಿ. ಚಾಯ್ ವಾಲಾ, ದುಬಿ ವಾಲಾ, ಓಕೆ, कोई भी आंसर लिख सकते हैं, इसको उतना आसान है. ತುಂಬ ಸುಲಭವಾಗಿರ್ತವೆ ಈ ಪ್ರಶ್ನೆಗಳು. ಯಾರು ಬೇಕಾದರೂ ಇದಕ್ಕೆ ಆನ್ಸರ್ ಮಾಡಿಬಿಡ್ಬೋದು. ನೀವು ಯಾರಿಗಾದ್ರೂ ಕೂತ್ಕೊಂಡು ಹಿಂಗಿದೆ ಸಿಚುವೇಶನ್ ಅಂತ ಹೇಳ್ಬಿಟ್ರೆ ಎಲ್ಲರೂ ಇದಕ್ಕೆ ಉತ್ತರ ಹೇಳ್ಬಿಡ್ತಾರೆ. ಇಲ್ಲಿ ನಾವು ಬರೆಯುವಂಥ ಉತ್ತರಗಳಿಗೆ ಅಂಕಗಳು ಬರುವುದಿಲ್ಲ, ನಾವು ಬರೆಯುವಂಥ ಜಸ್ಟಿಫಿಕೇಷನ್ಗೆ ಅಂಕಗಳು ಬರುತ್ತವೆ. ಹೌ ಯು ಆರ್ ಗೋಯಿಂಗ್ ಟು ಜಸ್ಟಿಫೈ. ಜಸ್ಟಿಫಿಕೇಷನ್ ಮ್ಯಾಟರ್ಸ್ ಎ ಲಾಟ್ ಇಲ್ಲಿ. ಆಮೇಲೆ ಇದು ಕಂಪ್ಲೀಟ್ಲಿ ಸಬ್ಜೆಕ್ಟಿವ್ ಪೇಪರ್. ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ, ಪಾಠ ಮಾಡೋರು ಕೂಡ ಒಂದೊಂದು ರೀತಿ ಪಾಠ ಮಾಡ್ತಾರೆ, ಬರೆಯುವಂಥ ಮಕ್ಕಳು ಕೂಡ ಒಂದೊಂದು ರೀತಿ ಬರೀತಾರೆ. ಹಾಗಾಗಿ ಯಾರೂ ಇಲ್ಲಿ ಗಾಬರಿ ಪಡಬೇಕಂತ ಅವಶ್ಯಕತೆ ಇಲ್ಲ. ವಿಚ್ ಈಸ್ ಲಾರ್ಜ್ಲಿ ಆಕ್ಸೆಪ್ಟಬಲ್ ಅನ್ನೋದೊಂದೇ ಮ್ಯಾಟ್ರ್ ಆಗುತ್ತೆ. ಓಕೆ, ಯಾವುದು ಬಹುಸಂಖ್ಯಾತರು ಒಪ್ಪುವಂಥ ವಿಚಾರ ಇದೆ ಅದು ಮಾತ್ರ ಲಾಸ್ಟ್ ಆಗಿದೆ. ಯಾಕಂದರೆ ಎಥಿಕ್ಸ್ ಅನ್ನೋದು ಬಹುಸಂಖ್ಯಾತರಿಂದ ಬಂದಿರತಕ್ಕಂಥದ್ದು. ಓಕೆ, ಸೊ ಓಕೆ, ಇಲ್ಲಿ ಏನಾಗಿದೆ, ಒಂದು ಕೇಸ್ ಇದೆ. ನಿಮ್ಮ ಸ್ವಂತ ಜಿಲ್ಲೆಯಲ್ಲಿ ನೀವು ಒಬ್ಬ KS ಅಧಿಕಾರಿಯಾಗಿ ನಿಯೋಜನೆಗೊಂಡಿರುವಿರಿ. ನಿಮ್ಮ ತಂದೆಯವರು ಓರ್ವ ಗೌರವಾನ್ವಿತ ರಾಜಕೀಯ ನಾಯಕರಾಗಿದ್ದು ಸಾರ್ವಜನಿಕ ಹಣದ ದುರುಪಯೋಗಕ್ಕೆ ಸಂಬಂಧಿಸಿದಂತೆ ಅವರ ಮೇಲೆ ಆರೋಪವಿದೆ. ಈಗ ನೋಡ್ತಾ ಇದ್ದೀವಿ ನಾವು. ಈಗ ಅಲ್ಲಿ ಧರ್ಮಸ್ಥಳದಲ್ಲಿ ನಡೆದಿರ್ತಕ್ಕಂಥ ಘಟನೆ, ಅಲ್ಲಿ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ. ಅಲ್ಲಿ ಒಬ್ಬ ಬಹುದೊಡ್ಡ ವ್ಯಕ್ತಿ, ಸಮಾಜದಲ್ಲಿ ಗೌರವ ಘನತೆ ಇರುವಂಥ ವ್ಯಕ್ತಿಯ ಮೇಲೆ ಆರೋಪಗಳು ಬಂದಿದ್ದಾವೆ. ಅದೇ ಥರ ನಿಮ್ಮ ತಂದೆಯವರು ಕೂಡ ಒಂದಿಷ್ಟು ಗೌರವಾನ್ವಿತ ರಾಜಕೀಯ ಅಂತ ಆಗಿದ್ದು ಅವ್ರ ಮೇಲೆ ಆರೋಪ ಬಂದಿದೆ. ನೀವೇನು ಮಾಡಿದರೆ ಅಲ್ಲಿ ಅಧಿಕಾರಿಯಾಗಿ ಕೆಲಸ ಮಾಡ್ತಾಯಿದ್ರಿ. ಆಡಳಿತದ ಮುಖ್ಯಸ್ಥರಾಗಿ ನೀವು ನ್ಯಾಯಸಮ್ಮತ ಮತ್ತು ನಿಷ್ಪಕ್ಷಪಾತ ತನಿಖೆಯನ್ನು ಕೈಗೊಳ್ಳುವುದನ್ನು ನಿರೀಕ್ಷೆ ಮಾಡ್ತಾ ಇದೆ ಸಮಾಜ. ನಿಮ್ಮಿಂದ ಏನು ನಿರೀಕ್ಷೆ ಮಾಡ್ತಾ ಇದೆ? ನ್ಯಾಯಸಮ್ಮತ ಮತ್ತು ನಿಷ್ಪಕ್ಷಪಾತ ತನಿಖೆಯನ್ನು ನಿರೀಕ್ಷೆ ಮಾಡ್ತಾ ಇದೆ. ಆಮೇಲೆ ನಿಮ್ಮ ಕುಟುಂಬ ನಿಷ್ಠೆಯನ್ನು ನೋಡಿ, ನಿಮ್ಮ ಕುಟುಂಬ ನಿಷ್ಠೆಯನ್ನು ಅಪೇಕ್ಷಿಸುತ್ತದೆ. ನಿಮ್ಮ ಕುಟುಂಬದಿಂದ ಏನು ಎಕ್ಸ್ಪೆಕ್ಟೇಷನ್ ಇದೆ? ನಮಗೇನಾದರೂ ಫೇವರ್ ಮಾಡ್ಬೋದು ಅಂತೇಳಿ ಎಕ್ಸ್ಪೆಕ್ಟೇಷನು ಇದೆ. ಆದರೆ ಮಾಧ್ಯಮ ಮತ್ತು ವಿರೋಧ ಪಕ್ಷಗಳು ನೀವು ಪಕ್ಷಪಾತಿಗಳೆಂದು ದೂಷಿಸುತ್ತಿವೆ. ಸಹಜವಾಗಿ ಬರುತ್ತೆ ಇದು, ಆಟೋಮೆಟಿಕಲ್, ಬಿಕಾಸ್ ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್. ಒಂದಲ್ಲ ಒಂದು ಕಡೆ ನಮ್ಮ ಎಮೋಷನ್ಸು, ಫೀಲಿಂಗ್ಸು ಅಲ್ಲಿ ಕನೆಕ್ಟ್ ಆಗ್ತವೆ. ತಂದೆ ಅಂದಾಗ ಇದು ನೋಡಿ, ಲಿಸನ್, ಇದು ಕೋಟಿಗೊಬ್ಬ ಸೂರ್ಯವಂಶ ಮತ್ತೊಂದು ಸಿನಿಮಾ ಅಲ್ಲ. ಯಾಕಂದರೆ ಯಜಮಾನ ಆ ಸಿನಿಮಾದಲ್ಲಿ ತಮ್ಮ ಆದವನು ಅವ್ರ ಅಣ್ಣನ ಮೇಲೆ ಆರೋಪ ಬಂದ ಕೂಡಲೇ ರಿಸೈನ್ ಮಾಡಿ ಹೋಗಿಬಿಡ್ತಾನೆ. ಈಗ ನೀವು ಹಂಗೆ ಬರೆಯೋಂಗಿಲ್ಲ, ನಮ್ಮ ತಂದೆ ಮೇಲೆ ರಿಸೈನ್ ಬಂದು ನಾನು ಬಿಟ್ಬಿಡ್ತೀನಿ, ನಾನು ರಿಸೈನ್ ಮಾಡ್ತೀನಿ ಅನ್ನೋದಲ್ಲ. ಇದು ಪಲಾಯನವಾದ ಆಗ್ತದೆ. ಇಲ್ಲಿ ಪ್ರಶ್ನೆ ಇದೆ, ಪ್ರಶ್ನೆಗೆ ನಾವು ಉತ್ತರ ಬರೀಬೇಕು. ಡ್ಯೂಟಿ ಮಾಡಬೇಕಾದಾಗ ದಟ್ ಈಸ್ ಸೆಕೆಂಡ್ರಿ. ನೀವು ಹೆಂಗೆ ಮಾಡ್ತಾರೆ ಡ್ಯೂಟಿ ಅಂತೇಳಿ ನಾವು ಅದನ್ನು ಪ್ರಶ್ನೆ ಮಾಡೋಕ್ಕಾಗಲ್ಲ, ದಟ್ ಈಸ್ ಡಿಫ್ರೆಂಟು. ಇಲ್ಲಿ ಏನು ಬರೀಬೇಕು ಅಂತಂದಾಗ ನೋಡಿ,
ನಿಮ್ಮನ್ನು ಮಾಧ್ಯಮಗಳು ಮಾತಾಡ್ತವೆ, ವಿರೋಧ ಪಕ್ಷಗಳು ಕೂಡ ನಿಮ್ಮ ಬಗ್ಗೆ ಮಾತಾಡ್ತವೆ. ಇದೇ ಸಂದರ್ಭದಲ್ಲಿ ಕೌಟುಂಬಿಕ ಸಂಬಂಧಗಳು ಇರುವುದರಿಂದ ನಿಮ್ಮ ಅಧೀನ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳಲು ಹಿಂದೇಟು ಹಾಕುತ್ತಿದ್ದಾರೆ. ಈಗ ನೀವು ಹೈಯರ್ ಅಥಾರಿಟಿ ಇದ್ದೀರಿ, ನಿಮ್ಮ ಬಿಲೋ ಆಫೀಸರ್ಸ್ ಯಾರಿದ್ದಾರೆ ಅವರು ನಿಮ್ಮ ಕುಟುಂಬದ ಮೇಲೆ ಯಾವುದೇ ರೀತಿಯ ಒಂದು ಕ್ರಮ ಕೈಗೊಳ್ಳಬೇಕಾದ್ರೆ ಅಥವಾ ಅಟ್ಲೀಸ್ಟ್ ತನಿಖೆಯನ್ನು ಮುಂದುವರಿಸಬೇಕಂದ್ರೂ ಕೂಡ ಅವರು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ, ನಮ್ಮ ಸಾರ್ ಏನು ಅಂದ್ಕೊಳ್ತಾರೋ ಏನೋ. ಓಕೆ, ನೆಕ್ಸ್ಟ್. ಆಮೇಲೆ ಸಾರ್ವಜನಿಕರು ನಿಮ್ಮ ಪ್ರತಿಕ್ರಿಯೆಯನ್ನು ಹತ್ತಿರದಿಂದ ಗಮನಿಸುತ್ತಿದ್ದಾರೆ, ನೋಡ್ತಿರ್ತಾರೆ, ಜನ ನೋಡ್ತಿರ್ತಾರೆ ನಿಮ್ಮದು ಏನು ಪ್ರತಿಕ್ರಿಯೆ ಬರ್ತದೆ. ಯಾಕಂದರೆ ಆರೋಪ ಬಂದಿರೋದು ನಿಮ್ಮ ತಂದೆ ಮೇಲೆ, ನೀವು ಹೆಂಗೆ ಬಿಹೇವ್ ಮಾಡ್ತೀರಿ ಅದು ಭಾಳ ಇಂಪಾರ್ಟೆಂಟ್. ಏಕೆಂದರೆ ಈ ಪ್ರಕರಣ ಆಡಳಿತದಲ್ಲಿನ ಸಾರ್ವಜನಿಕ ನಂಬಿಕೆ ನೋಡಿ, ಇಲ್ಲಿ ಏನು ಟೆಸ್ಟ್ ಮಾಡ್ತಾ ಇದೆ ಈ ಪ್ರಕರಣ, ಪಬ್ಲಿಕ್ ಟ್ರಸ್ಟ್, ಸಾರ್ವಜನಿಕ ನಂಬಿಕೆ ಮತ್ತು ಆಡಳಿತದಲ್ಲಿ ಹೊಣೆಗಾರಿಕೆ, ಅಕೌಂಟೆಬಿಲಿಟಿ. ಓಕೆ, ಅಡ್ಮಿನಿಸ್ಟ್ರೇಟಿವ್ ಅಕೌಂಟೆಬಿಲಿಟಿ ಅಂತ ಹೇಳ್ತೀವಿ ನಾವು. ಎರಡನ್ನೂ ಕೂಡ ಇಲ್ಲಿ ಟೆಸ್ಟ್ ಮಾಡ್ತಾ ಇದ್ದಾರೆ. ನೀವು ಡು ಯು ಹ್ಯಾವ್ ಅಕೌಂಟೆಬಿಲಿಟಿ, ನಿಮ್ಮಲ್ಲಿ ಅಕೌಂಟೆಬಿಲಿಟಿ ಅದರ ಮೇಲೆ ಪ್ರಭಾವ ಬೀರ್ತದೆ. ಇದು ಪಬ್ಲಿಕ್ ಟ್ರಸ್ಟಿನ ಮೇಲೆ ಕೂಡ ಇದು ಪ್ರಭಾವ ಬೀರ್ತದೆ. ಎರಡನ್ನು ಕೂಡ ಇದು ಏನು ಮಾಡ್ತಾ ಇದೆ, ಟೆಸ್ಟ್ ಮಾಡ್ದಂಗೆ ಆಗ್ತಾ ಇದೆ. ಪ್ರಶ್ನೆ ಏನಿದೆ ಅಂತಂದರೆ, ನಿಮ್ಮ ಕುಟುಂಬದವರು ಈ ಪ್ರಕರಣದಲ್ಲಿ ಭಾಗಿಯಾಗಿರುವುದರಿಂದ ಅದನ್ನು ನಿರ್ವಹಿಸುವ ಸಂದರ್ಭದಲ್ಲಿ ವಸ್ತುನಿಷ್ಠತೆ ಮತ್ತು ನ್ಯಾಯಸಮ್ಮತವನ್ನು ತನಿಖೆಯಲ್ಲಿ ನೀವು ಹೇಗೆ ಕಾಯ್ದುಕೊಳ್ಳುವಿರಿ? ಅಬ್ಜೆಕ್ಟಿವಿಟಿ ಆ್ಯಂಡ್ ಇಂಪಾರ್ಷಿಯಾಲಿಟಿ, ಅಥವಾ ನಾವು ಅದನ್ನು ಏನು ತಿಳ್ಬೋದು, ನ್ಯಾಯಸಮ್ಮತತೆ. ಓಕೆ, ಅಬ್ಜೆಕ್ಟಿವಿಟಿ ಆ್ಯಂಡ್ ಫೇರ್ನೆಸ್. ಓಕೆ, ಯಾವುದೇ ರೀತಿಯ ಪಾರ್ಶಾಲಿಟಿ ಮಾಡಲಾರ್ದಂಗೆ ನ್ಯಾಯಸಮ್ಮತವಾಗಿ ನೀವು ಇಲ್ಲಿ ತನಿಖೆಯನ್ನು ಮಾಡಿ ವರದಿಯನ್ನು ಕೊಡಬೇಕು. ಯಾರು ತಪ್ಪು ಮಾಡಿದರೋ ಅವರಿಗೆ ಶಿಕ್ಷೆ ಆಗಬೇಕು. ಓಕೆ, ರೈಟ್. ವಸ್ತುನಿಷ್ಠತೆ ಮತ್ತು ನ್ಯಾಯಸಮ್ಮತತೆ, ಫೇರ್ನೆಸ್ ಆ್ಯಂಡ್ ಅಬ್ಜೆಕ್ಟಿವಿಟಿಯನ್ನು ನೀವು ಹೇಗೆ ಇಲ್ಲಿ ಕಾಯ್ದುಕೊಳ್ಳುವಿರಿ ಅಂತ ಕೇಳಿದಾನೆ. ಒಂದು. ಎರಡನೇದು, ನಿಮ್ಮ ನಿರ್ಣಯದಲ್ಲಿ ಸಾರ್ವಜನಿಕ ನಂಬಿಕೆ, ಸಾಂಸ್ಥಿಕ ನಿಷ್ಠೆ ಎರಡು ಇದೆ ಇದರಲ್ಲಿ. ಅಂದರೆ ಇನ್ಸ್ಟಿಟ್ಯೂಷನಲ್ ಲಾಯಲ್ಟಿ ದೆನ್ ಪಬ್ಲಿಕ್ ಟ್ರಸ್ಟ್, ಎರಡನ್ನು ಕೂಡ ನೀವು ಖಾತ್ರಿಗೊಳಿಸಬೇಕು. ಅದಕ್ಕೆ ನೀವು ಯಾವ ಕ್ರಮಗಳನ್ನು ಕೈಗೊಳ್ತೀರಿ? ಮೂರನೇದು, ಈ ಸಂದರ್ಭದಲ್ಲಿ ವೈಯಕ್ತಿಕ ಭಾವೋದ್ವೇಗಗಳು ಸಹಜ. ಓಕೆ, ಇಲ್ಲಿ ಎಮೋಷ್ನಲ್ ಆಗ್ತಕ್ಕಂಥದ್ದು ಸಹಜ. ಆಮೇಲೆ ಇಲ್ಲಿ ವೃತ್ತಿಯ ಜವಾಬ್ದಾರಿಗಳು ಎರಡೂ ಕೂಡ ಇಂಪಾರ್ಟೆಂಟ್ ಇಲ್ಲಿ. ಅಂದರೆ ನಮಗೆ ಒಂದು ಎಮೋಷ್ನಲ್ ಡೈಲಮಾ, ಇನ್ನೊಂದು ನಮ್ಮದು ಪ್ರೊಫೆಷ್ನಲ್ ಇಂಟಿಗ್ರಿಟಿ ಅಂತ ಹೇಳ್ತೀವಿ ನಾವು. ಅದನ್ನು ಪ್ರೊಫೆಷ್ನಲ್ ಇಂಟಿಗ್ರಿಟಿ, ಇದನ್ನು ನೀವು ಹೇಗೆ ಹೌದಾ ನಿಭಾಯಿಸುವಿರಿ? ಮೂರು ಪ್ರಶ್ನೆಗಳಿದೆ. ಮೂರು ಪ್ರಶ್ನೆಗಳಿಗೆ ನಾವು ಉತ್ತರ ಬರೀಬೇಕು. ಒಂದೊಂದು ಪ್ರಶ್ನೆಗೆ ಒಂದೊಂದು ಪೇಜ್ ಬರೀಬೇಕು. ಒಂದೊಂದು ಪ್ರಶ್ನೆಗೆ ಒಂದೊಂದು ಪೇಜ್ ಬರೆದ್ರೂ ಕೂಡ ನಮಗೆ ಕನಿಷ್ಠ 4 ಪೇಜಲ್ಲಿ ಈ ಆನ್ಸರ್ ಬರುತ್ತೆ. 4 ಪೇಜ್ಗಿಂತ ಹೆಚ್ಚು ಈ ಆನ್ಸರ್ ಬರುತ್ತೆ. ಓಕೆ, ಡನ್. ಸೊ ಫಸ್ಟು ಕ್ವಶನ್ ನಾವು ನೋಡೋದಾದರೆ, ಇಲ್ಲಿ ನೀವು ಯಾವ ರೀತಿಯಾಗಿ ಈ ವಸ್ತುನಿಷ್ಠತೆ ಮತ್ತು ನ್ಯಾಯಸಮ್ಮತತೆಯನ್ನು ಕಾಯ್ದುಕೊಳ್ಳುವಿರಿ ಅಂತ ಕೇಳಿದಾನೆ. ಯಾವ ರೀತಿಯಾಗಿ ನೀವು ಕಾಯ್ದುಕೊಳ್ತೀರಿ? ಓಕೆ, ವಿಲ್ ಸಿ ನಾವು. ಇಲ್ಲಿ ನಮ್ಮ ಸಿಲೆಬಸ್ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಟರ್ಮ್ಸ್ ಇದೆ. ಕೇಸ್ ಸ್ಟಡಿಗಳನ್ನು ಎಲ್ಲೋ ಒಂದು ಹೊರಗಿನ ವಿಷಯಗಳನ್ನು ನಡ್ಕೊಂಡು ಮಾಡಿರೋದಲ್ಲ. ಇಲ್ಲಿ ಆಲ್ರೆಡಿ ನಾವು ಥಿಯರಾಟಿಕಲ್ ಕಾನ್ಸೆಪ್ಟ್ಸ್ ಏನು ಡಿಸ್ಕಷನ್ ಮಾಡಿದ್ದೀವಿ. ಆ ಎಮೋಷ್ನಲ್ ಇಂಟೆಲಿಜೆನ್ಸು, ಆಟಿಟ್ಯೂಡು, ಆಪ್ಟಿಟ್ಯೂಡು, ಓಕೆ, ಎಥಿಕ್ಸು, ಈ ಅಂಶಗಳ ಆಧಾರದ ಮೇಲೇ ಕೇಸ್ ಸ್ಟಡಿಗಳು ಬಂದಿರ್ತವೆ. ಇಲ್ಲಿ ನೋಡಿ, ನಮ್ಮ ಸಿಲೆಬಸ್ಗೆ ಸಂಬಂಧಪಟ್ಟಂಗೆ ಇಲ್ಲಿ ನಿಮ್ಮ ಆಟಿಟ್ಯೂಡು ಟೆಸ್ಟ್ ಆಗ್ತಾ ಇದೆ, ನಿಮ್ಮ ಎಮೋಷನಲ್ ಇಂಟೆಲಿಜೆನ್ಸು ಟೆಸ್ಟ್ ಆಗ್ತಾ ಇದೆ, ನಿಮ್ಮ ಫಂಡಮೆಂಟಲ್ ವ್ಯಾಲ್ಯೂಸ್ ಕೂಡ ಇಲ್ಲಿ ಫಂಡಮೆಂಟಲ್ ವ್ಯಾಲ್ಯೂಸ್ ಫಾರ್ ಪಬ್ಲಿಕ್ ಸರ್ವಿಸ್, ಎವ್ರಿಥಿಂಗ್ ಈಸ್ ಟೆಸ್ಟೆಡ್ ಇಯರ್, ಎಕ್ಸಾಮೈನ್ಡ್ ಇಯರ್, ಇವ್ಯಾಲ್ಯುವೇಟೆಡ್ ಇಯರ್. ಓಕೆ, ಇದೊಂದು ನಿಮಗೆ ಲಿಟ್ಮಸ್ ಟೆಸ್ಟ್, ಒಂದು ಸತ್ವ ಪರೀಕ್ಷೆ ನಿಮಗೆ. ಇಂಥ ಸತ್ವ ಪರೀಕ್ಷೆ ಬಂದಾಗ ನೀವು ಎಷ್ಟು ಓಕೆ ಸ್ಥಿತಪ್ರಜ್ಞರಾಗಿ ಮತ್ತು ಸಮಚಿತ್ತತೆಯಿಂದ ನಿರ್ಧಾರಗಳನ್ನು ಕೈಗೊಳ್ತೀರಿ ಅನ್ನೋದನ್ನು ಇದು ಡಿಮ್ಯಾಂಡ್ ಮಾಡ್ತಾ ಇದೆ. ಇದು ಪ್ರಶ್ನೆಯ ಒಂದು ಬೇಡಿಕೆ. ಫಸ್ಟ್ ಒನ್ ಇಲ್ಲೇನಿದೆ, ಏನು ಕೇಳಿದಾನೆ ಅವನು? ವಸ್ತುನಿಷ್ಠತೆ ಮತ್ತು ನ್ಯಾಯಸಮ್ಮತತೆ ಅಂತ ಕೇಳಿದಾನೆ. ಅದರ ವಸ್ತುನಿಷ್ಠತೆ ಅಂದರೆ ಏನು? ಟೇಕಿಂಗ್ ಡಿಸಿಷನ್ಸ್ ಆರ್ ಮೇಕಿಂಗ್ ಡಿಸಿಷನ್ಸ್ ಆರ್ ಡೂಯಿಂಗ್ ಆ್ಯಕ್ಷನ್ಸ್ ಬೇಸ್ಡ್ ಆನ್ ಓಕೆ ಫ್ಯಾಕ್ಟ್ಸ್ ಆ್ಯಂಡ್ ಎವಿಡೆನ್ಸ್ ಅಂತ ಕೇಳಿದಾನೆ. ಅಂದರೆ ಇಲ್ಲಿ ಸಾಕ್ಷ್ಯಾಧಾರಗಳು ಮತ್ತು ಸತ್ಯಾಂಶಗಳ ಆಧಾರದ ಮೇಲೆ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ನ್ಯಾಯಸಮ್ಮತತೆ ಅಂದರೆ ಫೇರ್ನೆಸ್, ಯು ಶುಡ್ ನಾಟ್ ಬಿ ಬಯಾಸ್ಡ್, ಯು ಶುಡ್ ಬಿ ಅನ್ಬಯಾಸ್ಡ್. ಹಂಗಾದರೆ ನೀವಿಲ್ಲಿ ಏನು ಮಾಡಬೇಕು? ಇಲ್ಲಿ ನಾನು ಏನು ಮಾಡ್ತೀನಿ, ಈ ಒಂದು ಸಂದರ್ಭದಲ್ಲಿ ನಾನೇನಾದರೂ ಅಧಿಕಾರಿಯಾಗಿದ್ದು ನಮ್ಮ ತಂದೆ ಮೇಲೆ ಈ ರೀತಿ ಆರೋಪ ಬಂದಿದ್ದರೆ ನಾನು ಖಂಡಿತವಾಗ್ಲೂ ಕೂಡ ಇನ್ವೆಸ್ಟಿಗೇಷನ್ನಲ್ಲಿ ನಾನು ಸರ್ಕಾರಕ್ಕೊಂದು ಡಿಮ್ಯಾಂಡ್ ಮಾಡ್ತೀನಿ. ಇಲ್ಲಿ ಥರ್ಡ್ ಪಾರ್ಟಿ ಯಾರಾದರೂ ಇನ್ನೊಬ್ಬರು ಹೈಯರ್ ಆಫೀಸರ್ ಯಾರಾದರೂ ಇದ್ದರೆ ಅವ್ರನ್ನ ದಯವಿಟ್ಟು ಈ ತನಿಖೆಗೆ ನೇಮಿಸಿ. ಯಾಕಂದರೆ ನಾನು ಈ ತನಿಖೆ ಮಾಡೋದರಿಂದ ಸಮಾಜದಲ್ಲಿ ಇದ್ರ ಬಗ್ಗೆ ಡೌಟ್ ಬರುತ್ತೆ. ಅದು ಯಾರೇ ಆಗಿರಲಿ, ಇಲ್ಲಿ ಲಾ ಪ್ರಿವೇಲ್ಸ್ ಆಲ್ವೇಸ್ ಯಾ. ಓಕೆ, ಲಾ ಇಸ್ ದ ಸುಪ್ರೀಂ, ಕಾನೂನೇ ಸುಪ್ರೀಂ. ಇಲ್ಲಿ ನಮ್ಮ ತಂದೆ ಸುಪ್ರೀಂ ಅಲ್ಲ, ನಾನು ಸುಪ್ರೀಂ ಅಲ್ಲ. ತಪ್ಪು ಯಾರೇ ಮಾಡಿರಲಿ ತಪ್ಪು ತಪ್ಪೆ. ಹಾಗಾಗಿ ತಪ್ಪಿತಸ್ಥರು ಯಾರೇ ಇದ್ದರೂ ಪರವಾಗಿಲ್ಲ. ಹೇಗೆ SIT ನೇಮಕ ಮಾಡಿ ಇಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೋ, ಓಕೆ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ಮಾಡಿದ್ದಾರೋ, ಅದೇ ರೀತಿಯಾಗಿ ಇಲ್ಲಿ ಯಾವುದಾದ್ರೂ ಒಂದು ಕಮಿಟಿ ಮಾಡಿ, ಒಂದು ತಂಡವನ್ನು ರಚನೆ ಮಾಡಿ ಅವರು ಬಂದು ಇಲ್ಲಿ ತನಿಖೆ ಮಾಡಲಿ. ಓಕೆ, ಐ ವಿಲ್ ಕೋಆಪರೇಟ್ ಮೈಸೆಲ್ಫ್, ನಾನು ಅದಕ್ಕೇನು ಬೇಕೋ ಸಹಕಾರವನ್ನು ಕೊಡ್ತೀನಿ. ಅವ್ರ ಕಡೆಯಿಂದ ತನಿಖೆಯನ್ನು ಮಾಡಿರಿ, ನಾನು ಇರ್ತೀನಿ. ಯಾಕಂದರೆ ನಾನು ಇರೋದ್ರಿಂದ ಏನಾಗುತ್ತೆ, ಇಲ್ಲಿ ಸಮಾಜಕ್ಕೆ ತಪ್ಪು ಸಂದೇಶ ಹೋಗುತ್ತೆ ಮತ್ತು ನನ್ನ ಅಧೀನ ಅಧಿಕಾರಿಗಳು ಹೆದರ್ತಾರೆ. ಆಮೇಲೆ ನಾನು ಏನೇ ನಿರ್ಧಾರಗಳನ್ನು ತೊಗೊಂಡ್ರು ಕೂಡ ಅಲ್ಲಿ ನೆಪೋಟಿಸಮ್, ಫೇವರಿಸಮ್ ಬರ್ಬೋದು. ಹಾಗಾಗಿ ಐ ವಿಲ್ ಸ್ಟಾಪ್ ಮೈ ಸೆಲ್ಫ್ ಟು ಡೈರೆಕ್ಟ್ ಇನ್ವಾಲ್ವ್ಮೆಂಟ್. ನಾನಿಲ್ಲಿ ಅದರಿಂದ ನಾನು ಹಿಂದೆರೆದು ನಾನೇನು ಮಾಡ್ತೀನಿ, ಮೂರನೇ ವ್ಯಕ್ತಿಯನ್ನು ಹೈರ್ ಮಾಡ್ರಿ ಅಂತೇಳಿ ಗೌರ್ಮೆಂಟಿಗೆ ನಾನು ಡಿಮ್ಯಾಂಡ್ ಮಾಡ್ತೀನಿ. ಆದ್ದರಿಂದ ಏನಾಗುತ್ತೆ, ಇಲ್ಲಿ ನನ್ನ ಒಂದು ಓಕೆ ಕರ್ತವ್ಯ ನಿಷ್ಠೆ
ನನ್ನ ಡಿವೋಷನ್ ಟು ಡ್ಯೂಟಿ ಮತ್ತು ನನ್ನ ಪ್ರಾಮಾಣಿಕತೆಯನ್ನು ಸರ್ಕಾರ ಅರಿತುಕೊಂಡು ಇದನ್ನು ಮಾಡ್ತದೆ. ಇಲ್ಲಿ ನನ್ನ ವಸ್ತುನಿಷ್ಠತೆ ಮತ್ತು ನ್ಯಾಯಸಮ್ಮತಿಯನ್ನು ಕಾಪಾಡಿಕೊಂಡಂಗೆ ಆಗ್ತದೆ ಅನ್ನುವಂಥದ್ದು ಮೊದಲನೇದು. ಎರಡನೇದು, ಇಲ್ಲಿ ಸಾರ್ವಜನಿಕ ನಂಬಿಕೆ ಮತ್ತು ಸಾಂಸ್ಥಿಕ ನಿಷ್ಠೆ ಎರಡನ್ನು ಕೂಡ ನಾನು ಕಾಪಾಡಬೇಕು. ಆಯಿತು, ಓಕೆ. ಎರಡನ್ನು ಕೂಡ ನಾನು ಕಾಪಾಡಬೇಕಂದಾಗ ನಾನೇನು ಮಾಡಬೇಕು ಅಂತಂದರೆ, ನಂಬರ್ 1, ಸಾರ್ವಜನಿಕರ ನಂಬಿಕೆ ಹಾಗೂ ಸಾಂಸ್ಥಿಕ ನಿಷ್ಠೆಯನ್ನು ನಾನು ಕಾಪಾಡಬೇಕಂದಾಗ ನನ್ನ ಒಪಿನಿಯನ್ ಏನಿದೆ ಅದ್ರ ಬಗ್ಗೆ ಕ್ಲಾರಿಟಿ ಕೊಡಬೇಕು. ಈಗ ನೆನಪಿರಲಿ, ಇಷ್ಟೆಲ್ಲ ಈ ಒಂದು ಧರ್ಮಸ್ಥಳ ಘಟನೆಗೆ ಸಂಬಂಧಪಟ್ಟಂಗೆ ಇಷ್ಟೆಲ್ಲ ಜನ ವೀಡಿಯೋಗಳನ್ನು ಮಾಡ್ತಿದ್ದಾರೆ, ಪತ್ರಿಕೆಗಳಿಗೆ ಬರ್ತಾಯಿದೆ, ಟಿ ವಿಗಳಲ್ಲಿ ಡಿಬೇಟ್ ಆಗ್ತಾಯಿದೆ. ಬಟ್ ಪೀಪಲ್ ಆರ್ ಎಕ್ಸ್ಪೆಕ್ಟಿಂಗ್ ಸಮ್ ಸ್ಟೇಟ್ಮೆಂಟ್ಸ್ ಫ್ರಮ್ ಸಮ್ ಪೀಪಲ್. ಅವ್ರು ಬಂದು ಮಾತಾಡ್ತಾ ಇಲ್ಲ, ಬೇರೆಯವರೆಲ್ಲ ಮಾತಾಡ್ತಿದ್ದಾರೆ. ಅವರೇ ಬಂದು ಒಂದು ಕ್ಲಾರಿಫಿಕೇಷನ್ ಕೊಡೋದಕ್ಕೂ ಬೇರೆಯವರು ಮಾತಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಹಾಗಾಗಿ ನಾನೇನು ಮಾಡ್ತೀನಿ, ಇಲ್ಲಿ ನಾನು ಇದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ. ನಾನೇನು ಕ್ಲಾರಿಟಿ ಕೊಡ್ತೀನಿ ಇಲ್ಲಿ, ಓಕೆ. ಅವರ ಪರವಾಗಿ ಯಾರಾದರೂ, ನನ್ನ ಪರವಾಗಿ ಇಲ್ಲಿ ಯಾರಾದರೂ ಬಂದು ಕ್ಲಾರಿಟಿ ಕೊಡೋದಕ್ಕೂ ನಾನು ಕ್ಲಾರಿಟಿ ಕೊಡೋದಕ್ಕೂ ತುಂಬ ವ್ಯತ್ಯಾಸ ಇದೆ, ಓಕೆ. ಅದು ನಿಜನೂ ಇರಲಿ ಸುಳ್ಳು ಆಗಿರಲಿ, ಆರೋಪ ಬಂದಿದೆ, ನಮ್ಮ ತಂದೆ ಅಲ್ಲಿ ತಪ್ಪು ಮಾಡಿದನೋ ಇಲ್ವೋ ಗೊತ್ತಿಲ್ಲ, ದಟ್ ಈಸ್ ಅಲಿಗೇಷನ್ ಅಷ್ಟೇ. ಹಾಗಾಗಿ ನಾನೇನು ಹೇಳ್ತೀನಿ, ಇಲ್ಲಿ ಮೀಡಿಯಾದ ಮುಂದೆ ಬಂದು ನಾನೇ ಪ್ರೆಸ್ ಮೀಟ್ ಕರೆದು ಐ ಆಮ್ ಗೋಯಿಂಗ್ ಟು ಬ್ರೀಫ್ ಟು ದಿ ಮೀಡಿಯಾ, ಓಕೆ. ಇಲ್ಲಿ ನಾನು ಯಾವುದೇ ರೀತಿ ಇನ್ವಾಲ್ವ್ಮೆಂಟ್ ಇಲ್ಲ. ಸೊ ಸಾರ್ವಜನಿಕರು ಯಾರೂ ಕೂಡ ನಂಬಿಕೆನ ಕಳ್ಕೊಬೇಡಿ. ಇಲ್ಲಿ ನಿಷ್ಪಕ್ಷಪಾತವಾದ ತನಿಖೆ ನಡೀತಾ ಇದೆ. ಅದೇನೇ ತಪ್ಪಿತಸ್ಥರು ಯಾರೇ ಇರಲಿ ಅವರಿಗೆ ಶಿಕ್ಷೆ ಆಗಲಿ ಅನ್ನುವಂಥ ಮಾತನ್ನು ನಾನೇ ಮೀಡಿಯಾದ ಮುಂದೆ ಬಂದು, ಸೊಸೈಟಿ ಮುಂದೆ ಬಂದು ಜನರಿಗೆ ನಾನು ಇದನ್ನು ಮನವರಿಕೆ ಮಾಡಿಕೊಡ್ತೀನಿ. ನನ್ನ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನಾನು ಇದನ್ನು ಅಪ್ಡೇಟ್ ಮಾಡ್ತೀನಿ. ಜನ ಇದನ್ನು ನೋಡ್ತಾ ಇದ್ದೀವಿ ನಾವು, ಇದನ್ನು ನೋಡ್ತಾರೆ. ಇದನ್ನು ನೋಡೋದ್ರಿಂದ ಏನಾಗುತ್ತೆ, ಸೊ ಆಟೋಮೆಟಿಕಲಿ ಪಬ್ಲಿಕ್ ಟ್ರಸ್ಟ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ, ಓಕೆ. ನೆಕ್ಸ್ಟ್, ಭಾವೋದ್ವೇಗಕ್ಕೆ ಒಳಗಾಗ್ತೀವಿ, ಸಹಜ ಇದು. ವೃತ್ತಿಯ ಜವಾಬ್ದಾರಿ ಒಂದು ಕಡೆ, ಎಮೋಷನ್ಸ್ ಒಂದು ಕಡೆ. ತಂದೆ ಅಂತಂದ್ರೇ ಎಮೋಷನ್ನು. ಹಾಗಾಗಿ ನಾನೇನು ಮಾಡ್ತೀನಿ, ಐ ವಿಲ್ ಟೇಕ್ ದ ಸಜೆಷನ್ಸ್ ಫ್ರಮ್ ಸೈಕಾಲಜಿಸ್ಟ್ಸ್, ಸಮ್ ಮೆಂಟರ್ಸ್, ಓಕೆ, ಅವರ್ ಸೀನಿಯರ್ ಆಫೀಸರ್ಸ್. ಅವರಿಗೆ ಈ ಒಂದು ಸಿಚುವೇಷನ್ಸ್ ಬಂದಾಗ ಅವರು ಇದನ್ನು ಹೆಂಗೆ ಹ್ಯಾಂಡಲ್ ಮಾಡಿದ್ರು ಅನ್ನೋದನ್ನು ನಾನು ನಮ್ಮ ಸೀನಿಯರ್ಸ್ ಜೊತೆಗೂ ಕೂಡ ಇದನ್ನು ಡಿಸ್ಕಷನ್ ಮಾಡ್ತೀನಿ. ಅವರ ಒಂದು ಅಡ್ವೈಸನ್ನು ತೊಗೋತೀನಿ. ಜೊತೆಗೆ ಒಂದಿಷ್ಟು ಮನಃಶಾಸ್ತ್ರಜ್ಞರ ಅಭಿಪ್ರಾಯಗಳನ್ನು ನಾನು ತೊಗೋತೀನಿ. ಸೊ ನನಗೇನು ಬೇಕಿಲ್ಲ ಈ ಸಂದರ್ಭದಲ್ಲಿ ವೃತ್ತಿಯ ಜವಾಬ್ದಾರಿಗಳನ್ನು ನಿರ್ವಹಿಸೋದಕ್ಕೆ, ಓಕೆ, ಮತ್ತು ನನ್ನ ಭಾವೋದ್ವೇಗಗಳನ್ನು ನಾನು ಮ್ಯಾನೇಜ್ ಮಾಡಲಿಕ್ಕೆ. ಸೊ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಮ್ಮ ಪೀರ್ಸು, ನಮ್ಮ ಕಲೀಗ್ಸು, ಪ್ರತಿಯೊಬ್ಬರದ್ದು ಕೂಡ ನಾನು ಡಿಸಿಷನ್ ತೊಗೊಂಡು ಅವ್ರದ್ದು ಒಂದು ಅಭಿಪ್ರಾಯಗಳನ್ನು ಪಡೆದುಕೊಂಡು ನಾನು ಮುನ್ನುಗ್ತೀನಿ, ಅದನ್ನು ನಾನು ನಿಭಾಯಿಸ್ತೀನಿ ಅನ್ನೋದನ್ನು ನಾವಿಲ್ಲಿ ಬರಿಬೋದು. ಇಲ್ಲಿ ಒಟ್ಟಾರೆಯಾಗಿ ಏನಿದೆ, ಇಲ್ಲಿ ನೀವು ಭಾವೋದ್ವೇಗಗಳನ್ನು ಮತ್ತು ವೃತ್ತಿಯ ಜವಾಬ್ದಾರಿಗಳನ್ನ ನಿರ್ವಹಿಸಲಿಕ್ಕೆ ಬೇಕಾಗಿರೋದು ಎಮೋಷನಲ್ ಇಂಟೆಲಿಜೆನ್ಸ್. ಆಮೇಲೆ ಈ ಎರಡು ಪ್ರಶ್ನೆಯಲ್ಲಿ ನಿಮ್ಮ ಆಟಿಟ್ಯೂಡ್ ಏನಿದೆ, ನಿಮ್ಮಲ್ಲಿರ್ತಕ್ಕಂಥ, ಓಕೆ, ಫಂಡಮೆಂಟಲ್ ವ್ಯಾಲ್ಯೂಸ್ ಆಫ್ ಪಬ್ಲಿಕ್ ಸರ್ವಿಸ್, ಅದೆಲ್ಲವನ್ನು ಇಲ್ಲಿ ಟೆಸ್ಟ್ ಮಾಡ್ತಾ ಇದ್ದಾರೆ. ಆ ಎರಡನ್ನೂ ಕೂಡ, ಆ ಎರಡು ಶಬ್ದಗಳನ್ನು ನಾವಿಲ್ಲಿ ಬರೆದು ಇದಕ್ಕೆ ಆನ್ಸರ್ನ ಬರೀಬೇಕು. ಒಂದೊಂದಕ್ಕೂ ಕೂಡ ನಾವು, ಓಕೆ, ಕ್ಲಾರಿಫಿಕೇಷನ್ ಬರೀಬೇಕು. ಈ ರೀತಿಯಾಗಿ ಮೂರಕ್ಕೂ ಕೂಡ ನಾವು ಬರೆಯೋದ್ರಿಂದ ಕೇಸ್ ಸ್ಟಡೀಸ್ ಏನೂ ಅಲ್ಲ, ಅವು ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿರ್ತಕ್ಕಂಥ ಥೆರಾಟಿಕಲ್ ಟಾಪಿಕ್ಸ್ ಮೇಲೆ ಬಂದಿರತಕ್ಕಂಥ, ಓಕೆ, ಪ್ರಾಕ್ಟಿಕಲ್ ಇರ್ತಕ್ಕಂಥ ಕ್ವಶನ್ಸ್. ನಾವು ಕ್ಲಾಸಲ್ಲಿದ್ದಾಗ ಇದರಂಥ ಕ್ವಶನ್ಸು 5-6 ಕ್ವಶನ್ಸನ್ನು ನಾವು ಡಿಸ್ಕಷನ್ ಮಾಡಿರ್ತೀವಿ. ಅಂದರೆ ಒಂದೊಂದು ಟಾಪಿಕ್ ಮೇಲೆ, ಎಮೋಷನಲ್ ಇಂಟೆಲಿಜೆನ್ಸ್ ಮೇಲೇ ಒಂದು 5-6, ಅಟಿಟ್ಯೂಡ್ ಮೇಲೆ ಒಂದು 5-6, ಈ ಥರ ಇರ್ತದೆ. ಸೊ ಈ ರೀತಿಯಾಗಿ ನಾವು ಇದಕ್ಕೆ ಆನ್ಸರ್ನ ಬರೀಬೋದು. ಇದು 3 ಪೇಜಲ್ಲಿದೆ, ಓಕೆ, ಡನ್. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇದೆ, ಸೇಮ್ ಅದೇ ರೀತಿ ಕ್ವಶನ್ನು. ಇಲ್ಲಿ ಕೂಡ ಅದೇ ಎಮೋಷನಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂಗೆ ಒಂದು ಕೇಸ್ ಸ್ಟಡಿ ಬಂದಿದೆ. ಏನಿದೆ ಅಂತಂದರೆ, ಪ್ರವಾಹ ಪೀಡಿತ ಪ್ರದೇಶದಲ್ಲಿ ನೀವೊಬ್ಬರು ಜಿಲ್ಲಾಧಿಕಾರಿಗಳಾಗಿದ್ದೀರಿ. ಅನಿರೀಕ್ಷಿತ ಅತ್ಯಧಿಕ ಮಳೆಯಿಂದ ಪ್ರವಾಹ ಉಂಟಾಗಿ ಅನೇಕ ಹಳ್ಳಿಗಳು ಜಲಾವೃತಗೊಂಡಿವೆ. ಇದು ಕ್ವಶನ್ ಆಲ್ರೆಡಿ UPSCಯಲ್ಲಿ ಬಂದಿದೆ. ಬಟ್ ಅದನ್ನು ಏನು ಮಾಡಿದಾನೆ, ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳಿದಾನೆ, ಸ್ವಲ್ಪ ಅದನ್ನು ಆಲ್ಟ್ರೇಷನ್ ಮಾಡಿದಾನೆ, ಮಾಡಿಫೈ ಮಾಡಿ ಕೇಳಿದಾನೆ. ಏನಿದೆ ಇದು, ಸಾವಿರಾರು ಜನರು ನಿರಾಶ್ರಿತರಾಗಿದ್ದಾರೆ. ಸರ್ಕಾರವು ಆಹಾರ ಸಾಮಗ್ರಿಗಳು, ವೈದ್ಯಕೀಯ ನೆರವು ಮತ್ತು ರಕ್ಷಣಾ ದೋಣಿಗಳು ಮೊದಲಾದ ಸೀಮಿತ ನೆರವನ್ನು ಮಾತ್ರ ಒದಗಿಸುತ್ತಿರುತ್ತದೆ. ಆದರೆ ಇದರ ನಡುವೆ ನೀವು ಹಲವಾರು ಸವಾಲುಗಳನ್ನು ಎದುರಿಸುವಿರಿ. ಇಲ್ಲಿ ಎಷ್ಟು ಬೇಕೋ ಅಷ್ಟು ನಿಮಗೆ ಫೆಸಿಲಿಟೀಸು ಸಿಕ್ಕಿಲ್ಲ. ಸ್ವಲ್ಪ ಸ್ಕೇರ್ಸಿಟಿ ಇದೆ ಫೆಸಿಲಿಟೀಸ್. ಏನು ಗೌರ್ಮೆಂಟ್ ಕೊಟ್ಟಿದೆಯಲ್ಲ, ಅವ್ರು ಕೊಟ್ಟಿರ್ತಕ್ಕಂಥ ಆಹಾರದ ಕಿಟ್ಗಳಾಗಿರ್ಬೋದು, ಅಲ್ಲಿ ರಕ್ಷಣೆ ಮಾಡೋಕ್ಕೆ ಬಂದಿರುವಂಥ ದೋಣಿಗಳಾಗಿರ್ಬೋದು, ಅವೆಲ್ಲವೂ ಕೂಡ ಏನಿದೆಯಲ್ಲ, ಅಲ್ಲಿ ಎಷ್ಟು ನೀಡಿದೆ ಅಷ್ಟು ಬಂದಿಲ್ಲ. ಓಕೆ, ಸ್ವಲ್ಪ ಕಡಿಮೆ ಸಿಕ್ಕಿದೆ. ಇಲ್ಲಿ ನಮಗೆ ಪ್ರಶ್ನೆ ಏನಿದೆ ಅಂತಂದರೆ, ಒಂದು ಸಂಪನ್ಮೂಲದ ಕೊರತೆ ಇದೆ, ಇದು ಪ್ರಶ್ನೆ ಅಲ್ಲ. ಪರಿಹಾರ ಸಾಮಗ್ರಿಗಳು ಎಲ್ಲ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಸಮನಾಗಿ ಹಂಚೋಕ್ಕೆ ಸಾಕಾಗಲ್ಲ. ಓಕೆ, ದೇರ್ ಇಸ್ ಎ ಸ್ಕೇರ್ಸಿಟಿ ಆಫ್ ರಿಸೋರ್ಸಸ್, ಲ್ಯಾಕ್ ಆಫ್ ರಿಸೋರ್ಸಸ್ ಇದೆ, ಅದನ್ನು ಎಲ್ಲರಿಗೂ ಕೂಡ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕಾಗಲ್ಲ. ನಂಬರ್ 1. ನಂಬರ್ 2, ರಾಜಕೀಯ ಒತ್ತಡ. ನಿಮಗೆ ಅಲ್ಲಿ ಅಲ್ಟಿಮೇಟ್ಲಿ ರಾಜಕೀಯ ಒತ್ತಡ ಇರ್ತದೆ, ಎಲ್ಲಿಲ್ಲ ರಾಜಕೀಯ ಒತ್ತಡ, ಹೌದಲ್ರಿ? ನಮ್ಮ ಬೆಳಗ್ಗೆಯಿಂದ ಸಂಜೆವರೆಗೂ ಪ್ರೆಷರ್, ಸ್ಟ್ರೆಸ್ಸು, ಕಾನ್ಫ್ಲಿಕ್ಟು, ಕ್ರೈಸಸ್ಸು, ಇದರ ಮಧ್ಯದಲ್ಲಿ ಮೀಡಿಯಾ ಟ್ರಯಲು, ಹೌದಲ್ರಿ, ಮಾಧ್ಯಮ ವಿಚಾರಣೆ, ಓಕೆ, ಎಲ್ಲನೂ ಇರ್ತದೆ, ಇದ್ದಿದ್ದೇ ಇದು ಎಲ್ಲ ಕಡೆ ಇರ್ತದೆ. ವಾರ್ತಾವಾಹಿನಿಗಳು ಸಂಪನ್ಮೂಲಗಳ ಪರಿಹಾರ ವಿತರಣೆಯಲ್ಲಿ ಪಾರದರ್ಶಕತೆಯನ್ನು ಪ್ರಶ್ನಿಸಿ ಪ್ರಸಾರ ಮಾಡುತ್ತಿವೆ. ಎಲ್ಲಿಗೋದ್ವು, ಯಾರು ತಿಂದರು, ಯಾರು ನುಂಗಿದ್ರು, ಇವೆಲ್ಲ ಪ್ರಶ್ನೆಗಳು ಬರ್ತವೆ. ಇಲ್ಲಿ ಕೊಟ್ಟಿಲ್ಲ, ಸರ್ಕಾರ ವಿಫಲ, ಓಕೆ, ಅಲ್ಲಿ ಯಾರ್ದೋ ದ್ವೇಷ ಅಥವಾ ಯಾರ ಮೇಲೋ ಅಟ್ಯಾಕ್ ಮಾಡೋಕ್ಕೋಗಿ, ಏನೋ ಮಾಡೋಕ್ಕೋಗಿ ಅಧಿಕಾರಿಗಳು ಕೂಡ ಬಲಿಯಾಗಿರೋದುಂಟು. ಇದನ್ನು ನೀವು ಹೆಂಗೆ ಮಾಡ್ತೀರಿ, ಯಾವ ರೀತಿಯಾಗಿ ಇದನ್ನು ನಿಭಾಯಿಸ್ತೀರಿ?
ಸೀಮಿತ ಸಂಪನ್ಮೂಲಗಳನ್ನು ನ್ಯಾಯ ಮತ್ತು ದಕ್ಷತೆಯಿಂದ ಹೇಗೆ ವಿತರಣೆ ಮಾಡುವಿರಿ? ಇದು ಪ್ರಶ್ನೆ, ಇದಕ್ಕೆ ಉತ್ತರ ಬರೀಬೇಕು. ಓಕೆ, ಅಂದರೆ ಇಲ್ಲಿ ನ್ಯಾಯ, ಜಸ್ಟಿಸ್ ಮತ್ತು ಎಫಿಷಿಯನ್ಸಿ ಎರಡೂ ಕೂಡ ಇಂಪಾರ್ಟೆಂಟ್. ಅಂದರೆ ಜಸ್ಟಿಸು ಕೊಟ್ಟಿರಬೇಕು, ಎಫಿಷಿಯೆಂಟ್ ಆಗಿಯೂ ವಿತರಣೆ ಮಾಡಿರಬೇಕು. ಅಂದರೆ ಪೋಲ್ ಆಗಬಾರ್ದು, ಲೀಕೇಜ್ ಆಗಬಾರ್ದು. ಓಕೆ, ಅಲ್ಲಿ ಅರ್ಹರಿಗೆ ಅದು ಸೇರಬೇಕು, ಅನರ್ಹರಿಗೆ ಅಲ್ಲ, ಅಯೋಗ್ಯರಿಗೆ ಅಲ್ಲ, ಯೋಗ್ಯರಿಗೆ ಸೇರಬೇಕು, ಸಂತ್ರಸ್ತರಿಗೆ ಸೇರಬೇಕು. ಓಕೆ, ಸಂತೃಪ್ತರಿಗಲ್ಲ. ಹಾಗಾಗಿ ಇದನ್ನು ನೀವು ಹೆಂಗೆ ಡೆಲಿವರಿ ಮಾಡ್ತೀರಿ ಅನ್ನೋದು ಇಂಪಾರ್ಟೆಂಟ್. ನೀವು ರಾಜಕೀಯ ಒತ್ತಡಕ್ಕೆ ಒಳಗಾಗಿವಿರಾ ಅಥವಾ ನೆರವನ್ನು ಸಮನಾಗಿ ವಿತರಿಸಿದಿರಾ? ಪ್ರಶ್ನೆ ಕ್ಲಿಯರ್ ಇದೆ. ಆನ್ಸರ್ ನೋಡಿ, ನಿಜ ಜೀವನದಲ್ಲಿ ನೀವು ಹೆಂಗೆ ಬದುಕ್ತಿರೋ ಬಿಡ್ತಿರೋ, ದಟ್ ಈಸ್ ಅಪ್ ಟು ಯು. If you have conscience, definitely it is going to question you if you go in a wrong way. But here what I am explaining you, ಯಾವುದೇ ಕಾರಣಕ್ಕೂ ರಾಜಕೀಯ ಒತ್ತಡಕ್ಕೆ ಒಳಗಾಗಲ್ಲ ಅಂತಲೇ ಬರೀಬೇಕು. ಯಾಕಂದರೆ ಪಬ್ಲಿಕ್ ವೆಲ್ಫೇರ್ ಮ್ಯಾಟರ್ಸ್ ಎ ಲಾಟ್ ರಾದರ್ ದೆನ್ ಪೊಲಿಟಿಕಲ್ ಪ್ರೆಷರ್. ನನಗೆ ಜನರ ಕಲ್ಯಾಣವೇ ಮುಖ್ಯ, ರಾಜಕೀಯ ಒತ್ತಡ ಅಲ್ಲ. ರಾಜಕೀಯ ಒತ್ತಡ ಏನೇ ಇದ್ದರೂ ಕೂಡ ನಾನು ಅವರಿಗೆ ಕನ್ವೆ ಮಾಡ್ತೀನಿ, ಅವ್ರನ್ನ ಪರ್ಸುಯೇಟ್ ಮಾಡ್ತೀನಿ. ಓಕೆ, ಅವ್ರನ್ನ ಪರ್ಸುಯೇಟ್ ಮಾಡ್ತೀನಿ, ಅವರಿಗೆ ನಾನು ಇದನ್ನು ಕನ್ವೆ ಮಾಡ್ತೀನಿ. ಮತ್ತು ಯಾರು ಹೆಚ್ಚು ವಲ್ನರೇಬಲ್ ಇದ್ದಾರೆ, ಯಾರು ಹೆಚ್ಚು ಲಾಸ್ ಆಗಿದ್ದಾರೆ, ಯಾರಿಗೆ ಹೆಚ್ಚು ನೀಡಿದೆ ಅಂಥವರಿಗೆ ನಾವು ಏನು ಮಾಡ್ತೀವಿ, ಇಲ್ಲಿ ಸಂಪನ್ಮೂಲಗಳನ್ನು ಕೊಡ್ತೀವಿ, ಅವರಿಗೆ ನಾವು ನೆರವನ್ನು ಕೊಡ್ತೀವಿ. ಪ್ರಿಯಾರಿಟೈಸ್ ಮಾಡ್ತೀವಿ. ಓಕೆ, ಯಾರು ಹೆಚ್ಚು ಡ್ಯಾಮೇಜ್ ಆಗಿದ್ದಾರೆ ಇದನ್ನು ನಾನೇನು ಮಾಡ್ತೀನಿ, ಥರ್ಡ್ ಪಾರ್ಟಿ ಮಾನಿಟರಿಂಗ್ ಮಾಡಿಸ್ತೀನಿ. ಓಕೆ, ಇದನ್ನು ನಾವು ಬರೀಬೇಕು. ಪರಿಹಾರ ವಿತರಣೆಯಲ್ಲಿ ಸಾರ್ವಜನಿಕ ನಂಬಿಕೆ ಮತ್ತು ಪಾರದರ್ಶಕತೆ ಬೇಕು ಅಂದಾಗ ನಾನೇನು ಮಾಡ್ತೀನಿ, ಪ್ರತಿಯೊಂದನ್ನು ಕೂಡ ಇಲ್ಲಿ ಅವೆರಡು ಕಾಪಾಡಬೇಕು. ಅಂದರೆ ನಿಜವಾದ ಫಲಾನುಭವಿಗಳಿಗೆ ಈ ಸರ್ಕಾರದ ಸವಲತ್ತುಗಳು ಮುಟ್ಟಿವೆಯೋ ಇಲ್ವೋ ಅದನ್ನು ಪಾರದರ್ಶಕತೆಯಿಂದ ತೋರಿಸ್ಬೇಕು. ಇವತ್ತು ಸಮಾಜದಲ್ಲಿ ಏನಾಗಿದೆ, ನೀವು ಸಹಾಯ ಮಾಡಿದ್ವಿ, ಸಹಾಯ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಸಹಾಯ ಮಾಡಿದ್ದನ್ನು ಜನರಿಗೆ ತೋರಿಸೋದು ಕೂಡ ಇಂಪಾರ್ಟೆಂಟ್. ಜಸ್ಟಿಸ್ ಈಸ್ ಗಿವೆನ್, ಓಕೆ, ದಟ್ ಈಸ್ ಇಂಪಾರ್ಟೆಂಟ್. ಬಟ್ ಜಸ್ಟಿಸ್ ಶುಡ್ ಬಿ ಶೋನ್ ಟು ದಿ ಪೀಪಲ್, ಹೌ ಯು ಹ್ಯಾವ್ ಗಿವೆನ್, ನೀವು ಹೇಗೆ ನ್ಯಾಯವನ್ನು ಕೊಟ್ಟರಿ ಅನ್ನೋದನ್ನು ಜನರಿಗೆ ತೋರಿಸೋದು ಕೂಡ ಇಂಪಾರ್ಟೆಂಟ್. ಅಲ್ಲಿ ಮೇಲಿನ ಒಂದು ಪ್ರಶ್ನೆಗೆ ಉತ್ತರ ಏನು ಬರೀಬೇಕು, ಯಾವುದೇ ಕಾರಣಕ್ಕೂ ನಾವು ರಾಜಕೀಯ ಒತ್ತಡಕ್ಕೆ ಒಳಗಾಗಲ್ಲ, ನೆರವನ್ನು ನಾನು ಸಮನಾಗಿ ವಿತರಿಸ್ತೀನಿ. ಯಾಕೆಂದರೆ ನನಗೆ ಪಬ್ಲಿಕ್ ಇಂಟ್ರೆಸ್ಟೇ ಮುಖ್ಯ, ಪೊಲಿಟಿಕಲ್ ಇಂಟ್ರೆಸ್ಟ್ ನನಗಿಲ್ಲ. ಐ ಆಮ್ ಗೋಯಿಂಗ್ ವಿತ್ ಪೊಲಿಟಿಕಲ್ ನ್ಯೂಟ್ರಾಲಿಟಿ, ನಾಟ್ ಪೊಲಿಟಿಕಲ್ ಲಾಯಲ್ಟಿ. ಈ ಶಬ್ದಗಳನ್ನು ಬರೀಬೇಕು. ನನಗೆ ರಾಜಕೀಯ ತಟಸ್ಥತೆಯನ್ನು ನಾನು ಕಾಯ್ದುಕೊಳ್ಳುತ್ತೇನೆ, ರಾಜಕೀಯ ನಿಷ್ಠೆಯನ್ನು ನಾನು ತೋರುವುದಿಲ್ಲ. ನನಗೆ ಇಲ್ಲಿ ರಾಜಕೀಯ ಹಿತಾಸಕ್ತಿಗಿಂತ ಸಾರ್ವಜನಿಕ ಹಿತಾಸಕ್ತಿ ಮುಖ್ಯವಾಗುತ್ತದೆ. ನಾನು ಪ್ರಿಯೋರಿಟೈಸ್ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಕೂಡ ನನ್ನ ಇಂಟಿಗ್ರಿಟಿಯನ್ನು ಕೂಡ ಅವ್ರು ಪ್ರಶ್ನೆ ಮಾಡ್ಬೋದು. ನಾನೇನಾದರೂ ಅಯೋಗ್ಯರಿಗೆ, ಅನರ್ಹರಿಗೆ ನಾನು ಏನಾದರೂ ಸವಲತ್ತುಗಳನ್ನು ಕೊಟ್ಟರೆ ನನ್ನನ್ನು ಪ್ರಶ್ನೆ ಮಾಡ್ತಾರೆ, ಅವರು ನನ್ನನ್ನು ಟಾರ್ಗೆಟ್ ಮಾಡ್ತಾರೆ. ಹಾಗಾಗಿ ನಾನು ಏನು ಮಾಡ್ತೀನಿ, ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ರಾಜಕಾರಣಿಗಳ ಒತ್ತಡಕ್ಕೆ ಒಳಗಾಗದೆ, ಅವರು ಕೂಡ ಯಾರಾದರೂ ಅರ್ಹ ವ್ಯಕ್ತಿಗಳ ಒಂದು ಪಟ್ಟಿಯನ್ನು ಕೊಟ್ಟರೆ, ತೋರಿಸಿದರೆ ಅವ್ರಿಗೂ ನಾವು ಸಹಾಯ ಮಾಡ್ತೀವಿ. ಆದರೆ ಅವರು ಒತ್ತಡಕ್ಕೆ ಒಳಗಾಗಿ ನಾವು ಮಾಡಲ್ಲ, ಯೋಗ್ಯರಿಗೆ ನಾವು ಸಹಾಯವನ್ನು ಮಾಡ್ತೀವಿ ಅನ್ನೋದನ್ನು ನಾವಿಲ್ಲಿ ಬರೀಬೇಕು. ಓಕೆ, ಪರಿಹಾರ ವಿತರಣೆಯಲ್ಲಿ ಸಾರ್ವಜನಿಕ ನಂಬಿಕೆ ಮತ್ತು ಪಾರದರ್ಶಕತೆಯನ್ನು ಕಾಪಾಡಿಕೊಳ್ಳಲು ನಾವೇನು ಮಾಡ್ತೀವಿ, ನಮ್ಮ ವೆಬ್ಸೈಟಲ್ಲಿ ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತೀವಿ. ಅದಕ್ಕೊಂದು ಡ್ಯಾಶ್ ಬೋರ್ಡ್ ಓಪನ್ ಮಾಡ್ತೀವಿ, ಒಂದು ಟೋಲ್ ಫ್ರೀ ನಂಬರ್ ಓಪನ್ ಮಾಡ್ತೀವಿ, ಅದಕ್ಕೊಂದು ಫೇಸ್ಬುಕ್ ಅಕೌಂಟ್ ಓಪನ್ ಮಾಡ್ತೀವಿ, ಇನ್ಸ್ಟಾಗ್ರಾಮಲ್ಲಿ ಹೇಳ್ತೀವಿ. ಪ್ರತಿಯೊಂದರಲ್ಲಿ ಕೂಡ ನಾವು ಏನು ಮಾಡಿದ್ದೀವಿ ಅನ್ನೋದನ್ನು ಫೋಟೋಗಳು ಸಮೇತ, ವಿಡಿಯೋಗಳು ಸಮೇತ ನಾವು ತೋರಿಸ್ತೀವಿ. ಅದರಿಂದ ಜನ ನಂಬ್ತಾರೆ, ನಂಬಿಕೆ ಬರುತ್ತೆ. ಅಲ್ಲರೆ ಅದರಲ್ಲೂ ಕೂಡ ಫೇಕ್ ಬರ್ತವೆ, ಇಲ್ಲ ಅಂತಲ್ಲ. ಬಟ್ ನಾವೇನು ಮಾಡೋಕ್ಕೆ ಸಾಧ್ಯ ಇದೆ ಅದನ್ನೆಲ್ಲ ಬರೀಬೇಕು. ಟೋಲ್ ಫ್ರೀ ನಂಬರ್ ಕೊಡ್ತೀವಿ, ಆ ಫೋನ್ ಮಾಡಿ ಬೇಕಾದರೆ ಸಹಾಯವನ್ನು ತೊಗೋಬೋದು, ಎನ್ಕ್ವೈರಿ ಮಾಡಿ ಕೇಳ್ಬೋದು. ಯಾರಿಗೆ ನಿಜವಾಗ್ಲೂ ನೀಡಿದೆ ಅವ್ರಿಗೆ ಕೊಡ್ತೀವಿ. ನಾವೇನೇನು ಮಾಡಿದ್ವಿ ಅನ್ನೋದನ್ನು ಕೂಡ ನಾವು ಇಲ್ಲೇನು ಮಾಡ್ತೀವಿ, ಎಕ್ಸ್ಪೋಸರ್ ಮಾಡ್ತಾ ಹೋಗ್ತೀವಿ, ಡಿಸ್ಪ್ಲೇ ಮಾಡ್ತಾ ಹೋಗ್ತೀವಿ, ಡೆಮಾನ್ಸ್ಟ್ರೇಟ್ ಮಾಡ್ತಾ ಹೋಗ್ತೀವಿ. ಸೊ ಇದರಿಂದ ಏನಾಗ್ತದೆ ನಮಗೆ, ಸೊ ಪರಿಹಾರ ವಿತರಣೆಯಲ್ಲಿ ಸಾರ್ವಜನಿಕ ನಂಬಿಕೆ ಮತ್ತು ಪಾರದರ್ಶಕತೆಯನ್ನು ಕಾಪಾಡಿಕೊಂಡಂಗೆ ಆಗುತ್ತೆ. ಈ ರೀತಿಯಾಗಿ ನಾವು ಇದನ್ನು ಬರಿಬೋದು. ಸೊ ಇದನ್ನು ಇನ್ನೂ ಎಲಾಬ್ರೇಟ್ ಮಾಡ್ಬೋದು. ಸೊ ವಿಲ್ ಡಿಸ್ಕಸ್ ರಿಮೈನಿಂಗ್ ಥಿಂಗ್ಸ್ ಆ್ಯಂಡ್ ರಿಮೈನಿಂಗ್ ಕ್ವಶನ್ಸ್ ಇನ್ ಅ ನೆಕ್ಸ್ಟ್ ವಿಡಿಯೋ. ಓಕೆ, ಥ್ಯಾಂಕ್ ಯು ಸೊ ಮಚ್.